ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದ 130ನೇ ಅಧ್ಯಾಯದಲ್ಲಿ ವಿಚಾರ ಮಾಡ್ತಿದ್ವಿ. ಈ ಅಧ್ಯಾಯದಲ್ಲಿ ದ್ವಿಜಶ್ರೇಷ್ಠನಾದ ದ್ರೋಣನು ತನ್ನ ಪರಶುರಾಮನ ಹತ್ರ ಹೋಗ್ತಾನೆ. ಪರಶುರಾಮ ಅನೌನ್ಸ್ ಮಾಡಿರ್ತಾನೆ, ನನ್ನ ಹತ್ರ ಇರೋ ಸಂಪತ್ತನ್ನೆಲ್ಲ ನಾನು ಸದ್ಬ್ರಾಹ್ಮಣರಾದವರು ಯೋಗ್ಯರಾದಂಥವ್ರಿಗೆ ದಾನ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಕಶ್ಯಪ ಮಹಾರಾಜರು ಮುಂಚೆನೇ ಹೋಗ್ಬಿಟ್ಟು ಎಲ್ಲ ಭೂಮಿನೆಲ್ಲ ತೊಗೊಂಬಿಟ್ಟಿರ್ತಾರೆ. ಇನ್ನು ಒಳಗಡೆ ಇರೋ ಶಸ್ತ್ರವಿದ್ಯೆಗಳು ಬಿಟ್ಟರೆ ಇನ್ನೇನು ಶರೀರ, ಅದನ್ನಲ್ಲಿರೋ ಶಸ್ತ್ರಾಸ್ತ್ರ ವಿದ್ಯೆ ಬಿಟ್ಟರೆ ಇನ್ನೇನು ಇರೋದಿಲ್ಲ. ಆ ಸಮಯದಲ್ಲಿ ದ್ರೋಣಾಚಾರ್ಯರು ಪರಶುರಾಮರ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ನಾನು ನಿಮ್ಮ ಹತ್ರ ದಾನ ತಗೋಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ಇವಾಗ ಪರಶುರಾಮ ಹೇಳ್ತಾ ಇದ್ದೀನಿ, ದ್ವಿಜಶ್ರೇಷ್ಠನೇ, ನಿನಗೆ ಸ್ವಾಗತವಿದೆ. ನಿನ್ನ ಇಚ್ಛೆಯು ಏನಿದೆ ಎಂಬುದನ್ನಾದರೂ ತಿಳಿಸು. ಪರಶುರಾಮನು ಹೀಗೆ ಹೇಳಲಾಗಿ ದ್ರೋಣನು ಶತ್ರುಗಳನ್ನು ಪ್ರಹರಿಸುವವರಲ್ಲಿ ಶ್ರೇಷ್ಠನೆಂದು ಪ್ರಸಿದ್ಧನಾದ ವಿಧ ವಿಧವಾದ ಐಶ್ವರ್ಯಗಳನ್ನು ಸತ್ಪಾತ್ರರಲ್ಲಿ ದಾನ ಮಾಡಿ ಕಾಡಿಗೆ ಹೊರಡಲು ಸಿದ್ಧನಾಗಿದ್ದ ಪೂಜ್ಯನಾದ ಪರಶುರಾಮನನ್ನು ಕುರಿತು ಹೀಗೆ ಹೇಳ್ತಾನೆ. ಮಹಾವ್ರತಗಳನ್ನು ಪಾಲನೆ ಮಾಡುವ ಮಹರ್ಷಿಯೇ, ನಾನು ನಿನ್ನಲ್ಲಿರುವ ವಿಪುಲವಾದ ಧನವನ್ನು ಪ್ರಾರ್ಥಿಸುವೆನು. ದ್ರೋಣ, ಕಾಲವು ಮಿಂಚಿ ಹೋಯಿತು, ಲೇಟಾಗಿ ಬಂದಿದೆ ನೀನು ಅಂತ. ನನ್ನಲ್ಲಿದ್ದ ಅಪಾರವಾದ ಸ್ವರ್ಣ, ವಜ್ರ, ವೈಡೂರ್ಯಾದಿಗಳನ್ನೆಲ್ಲವನ್ನೂ ನಾನು ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟೆನು. ಅಂತೆಯೇ ಅನೇಕಾನೇಕ ನಗರಗಳಿಂದಲೂ ಪಟ್ಟಣಗಳಿಂದಲೂ ಅಗ್ರಹಾರ ಗ್ರಾಮಗಳಿಂದಲೂ ಯುಕ್ತವಾದ ಸಮುದ್ರಾಂತವಾದ ಭೂಮಿಯನ್ನೇ ಕಶ್ಯಪನಿಗೆ ದಾನವಾಗಿ ಕೊಟ್ಟು ಬಿಟ್ಟೆನು. ಆದರೆ ಯಾಚಕನಾಗಿ ಬಂದಿರುವ ನಿನಗೆ ನನ್ನಲ್ಲಿ ಏನೂ ಇಲ್ಲವೆಂದು ಹೇಳುವ ಇಚ್ಛೆ ಇಲ್ಲ. ನನ್ನಲ್ಲಿ ಇನ್ನೂ 2 ವಸ್ತುಗಳು ಯಾರಿಂದಲೂ ಅಯಾಚಿತವಾಗಿ ಹಾಗೆಯೇ ಉಳಿದಿವೆ. ಏನೋ 2 ಅಂದರೆ, ಶರೀರವೊಂದು ಅನಪೇಕ್ಷಿತವಾಗಿ ಅವಶೇಷವಾಗಿ ಉಳಿದಿದೆ. ಈ ಶರೀರವೊಂದು ಉಳಿದಿದೆ, ಮತ್ತು ಶ್ರೇಷ್ಠವಾದ ಅಸ್ತ್ರಗಳು ಮತ್ತು ನಾನಾ ವಿಧವಾದ ಶಸ್ತ್ರಗಳು ಉಳಿದಿವೆ. ನೀನು ನನ್ನಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಬೇಕಾದರೂ ಪಡೆದುಕೊಳ್ಳಬಹುದು ಅಥವಾ ಈ ಶರೀರವನ್ನೇ ಬೇಕಾದರೂ ಪ್ರತಿಗ್ರಹಿಸಬಹುದು. ನಿನಗೆ ಈ 2ರಲ್ಲಿ ಯಾವುದು ಬೇಕೆಂಬುದನ್ನು ಶೀಘ್ರವಾಗಿ ಹೇಳು ದ್ರೋಣ ಅಂತ ಪರಶುರಾಮ ಅಂತಾನೆ. ಆವಾಗ ಭಾರ್ಗವರಾಮನ ಮಾತುಗಳನ್ನು ಕೇಳಿ ದ್ರೋಣನು ಮನದಲ್ಲಿಯೇ ಆ ಮಹಾತ್ಮನ ಉದಾರತೆಯನ್ನು ಶ್ಲಾಘಿಸುತ್ತಾ ಹೇಳಿದನು. ಪೂಜ್ಯನೇ, ರಹಸ್ಯಯುಕ್ತವಾದ ಪ್ರಯೋಗ ಮತ್ತು ಸಂಹಾರ ವಿಧಿ ಸಹಿತವಾದ ಸಮಗ್ರವಾದ ಮಹಾಸ್ತ್ರಗಳನ್ನು ಮತ್ತು ನಿನ್ನಲ್ಲಿರುವ ಅನೇಕ ವಿಧವಾದ ಶಸ್ತ್ರಗಳನ್ನು ಸಂಪೂರ್ಣವಾಗಿ ಅನುಗ್ರಹಿಸುವ ಕೃಪೆ ಮಾಡು ಅಂತ ಕೇಳ್ಕೊತಾನೆ. ಭಾರ್ಗವರಾಮನು ಅಲ್ಲಿಯೇ ಕುಳಿತು ಆಚಮನ ಮಾಡಿ ಸಂಕಲ್ಪಪೂರ್ವಕವಾಗಿ ತನ್ನಲ್ಲಿದ್ದ ಸಮಸ್ತವಾದ ಶಸ್ತ್ರಾಸ್ತ್ರಗಳನ್ನು, ರಹಸ್ಯಗಳನ್ನು, ಪ್ರಯೋಗ ಮತ್ತು ಉಪಸಂಹಾರಗಳ ವಿಧಾನಗಳನ್ನು, ಮಹಾಸ್ತ್ರಗಳನ್ನು ಪ್ರಯೋಗಿಸುವಾಗ ಅನುಸರಿಸಬೇಕಾಗಿರುವ ನಿಯಮಗಳನ್ನು ದ್ರೋಣನಿಗೆ ಉಪದೇಶಿಸಿ ದಾರೆ ಎರೆದುಕೊಟ್ಟನು. ಅರ್ಥಾತ್ ಸಮಗ್ರವಾದ ಧನುರ್ವೇದವನ್ನೇ ದ್ರೋಣನಿಗೆ ಪರಶುರಾಮನು ದಾನವಾಗಿ ಕೊಟ್ಟನು. ಶಸ್ತ್ರಾಸ್ತ್ರಗಳು ಅಧಿದೇವತೆಗಳೆಲ್ಲರೂ ದ್ರೋಣನನ್ನು ಸೇರಿದರು. ಮಹಾತಪಸ್ವಿಯಾದ ದ್ವಿಜಶ್ರೇಷ್ಠವಾದ ದ್ರೋಣನು ಭಗವಂತನಾದ ಪರಶುರಾಮನು ದಾನವಾಗಿ ಕೊಟ್ಟ ಶಸ್ತ್ರಾಸ್ತ್ರಗಳೆಲ್ಲವನ್ನೂ ಧಾರಣೆ ಮಾಡಿಕೊಂಡು ಕೃತಾರ್ಥನಾಗಿ ಮತ್ತು ಕೃತಾಸ್ತ್ರನಾಗಿ ತನ್ನ ಪ್ರೀತಿಯ ಗೆಳೆಯನಾದ ದೃಪದನ ಪಟ್ಟಣಕ್ಕೆ ಪ್ರಯಾಣ ಮಾಡಿದನು. ಆ ದೃಪದನ ಹತ್ರ ಯಾಕೆ ಹೋದನ್ನೋದಕ್ಕೆ ಒಂದು ಕಾರಣ ಇರುತ್ತೆ, ಅದು ಮುಂದೆ ಬರುತ್ತೆ ಕಾರಣ. ಅಶ್ವತ್ಥಾಮ ಮಗ ಹುಟ್ಟಿರ್ತಾನೆ. ಹುಟ್ಟಿದಾಗ ಮತ್ತು ಅವನು ಸ್ವಲ್ಪ ದೊಡ್ಡವನಾದರೆ ಅವನಿಗೆ ಕೊಡೋದಕ್ಕೆ ಹಾಲಿರೋದಿಲ್ಲ. ಗೋಧಿ ಹಿಟ್ಟನ್ನೇ ಸ್ವಲ್ಪ ನೀರಲ್ಲೇ ಹಿಂಗೆ ಕಲಿಸ್ಬಿಟ್ಟು ಅದನ್ನೇ ಹಾಲು ಅಂದ್ಬಿಟ್ಟು ಕುಡಿಸ್ತಾ ಇರ್ತಾರೆ. ಕುಡಿಸ್ತಾ ಇದ್ದರೆ ಅವನು ಒಂದು ಸತಿ ಹಿಂಗೆ ಕೃಪಾಚಾರ್ಯರ ಕೃಪಿ ಬಂದುಬಿಟ್ಟು ಕೃಪಾಚಾರ್ಯನ ತಂಗಿ
ಅಲ್ಲಿ ಹಸ್ತಿನಾಪುರಕ್ಕೆ ಅಲ್ಲಿ ಹೋದಾಗ ಅಲ್ಲಿ ಚೆನ್ನಾಗಿ ಹಾಲಲ್ಲಿ ಬಾದಾಮ್ ಕೇಸರ್ ಇವೆಲ್ಲ ಹಾಕಿ ಹಾಲು ಕೊಟ್ಟಿರ್ತಾರಲ್ಲಿ, ಅದನ್ನು ಕುಡಿತಾನೆ. ಓಹ್, ಹಾಲಂದರೆ ಹಿಂಗಿರುತ್ತೆ ಅಂದ್ಬಿಟ್ಟಿದ್ದನು. ಇನ್ನು ಆವತ್ತಿಂದ ಮನೆಗೆ ಬಂದು ಹಠ ಮಾಡ್ತಾನೆ, ಇದು ಹಾಲಲ್ಲ, ಹಾಲಂದರೆ ಅಲ್ಲಿ ನಾವು ಹಸ್ತಿನಾಪುರದಲ್ಲಿ ಕುಡಿದ್ವಲ್ಲ ಅದು ಹಾಲು, ನನಗೆ ಅಂಥದ್ದೇ ಹಾಲು ಬೇಕು ಅಂತ ಇನ್ನು ಹಠ ಮಾಡ್ತಾನೆ. ಆವಾಗ ಮಗನ ಸಲುವಾಗಿ ಒಂದು ಗೋವನ್ನು ದಾನ ಪಡೆಯಬೇಕನ್ನೋ ಒಂದು ಇಚ್ಛೆಯಿಂದ ದ್ರುಪದ ಬಾಲ್ಯ ಸ್ನೇಹಿತನಾಗಿರ್ತಾನೆ. ದ್ರೋಣರ ತಂದೆಯ ಗೌತಮ ಗುರುಗಳಿಂದಾನೇ ಇಬ್ಬರು ಕಲ್ತಿರ್ತಾರೆ. ತುಂಬ ಚೆನ್ನಾಗಿ ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಅದರಿಂದ ಈಗಲೂ ಹಂಗೆ ಸ್ನೇಹ ಹಂಗೆ ಇರುತ್ತೆ ಅಂದ್ಕೊಂಡು ಭ್ರಾಂತಿಯಿಂದ ಹೋಗ್ತಾನೆ, ಅದಿರೋದಿಲ್ಲ. ಅದಕ್ಕೆ ಇವಾಗ ಅಲ್ಲಿ ಹೋಗ್ತಾನೆ ದ್ರುಪದನ ಹತ್ರ. ವೈಶಂಪಾಯನರು ಹೇಳ್ತಾರೆ, ಜನ್ಮೇಜಯ, ಪ್ರತಾಪವಂತರಾದ ಭಾರದ್ವಾಜರು ತಮ್ಮ ಸಖನಾದ ದ್ರುಪದ ರಾಜನ ಸಮೀಪಕ್ಕೆ ಬಂದು ಹೇಳಿದರು, ಮಹಾರಾಜ, ಇಲ್ಲಿಗೆ ಬಂದಿರುವ ನನ್ನನ್ನು ನೀನು ಸಖನಾದ ದ್ರೋಣನೆಂದು ತಿಳಿ. ಆದರೆ ಆ ಸಮಯದಲ್ಲಿ ದ್ರುಪದನಿಗೆ ದ್ರೋಣರೊಡನೆ ಬಾಲ್ಯದಲ್ಲಿ ಮಾಡಿದ್ದ ಗೆಳೆತನದ ಸವಿನೆನಪು ಅಲ್ಪ ಸ್ವಲ್ಪ ಉಳಿದಿತ್ತಾದರೂ ದಟ್ಟ ದರಿದ್ರನಾದ ಬ್ರಾಹ್ಮಣನೊಬ್ಬನು ತನ್ನ ಬಳಿಗೆ ಬಂದು ಮಿತ್ರನೆಂದು ಹೇಳಿಕೊಳ್ಳುತ್ತಿರುವುದು ಸಿಂಹಾಸನಾರೂಢನಾಗಿದ್ದ ದ್ರುಪದನಿಗೆ ಸಹ್ಯವಾಗಲಿಲ್ಲ. ಅಜ್ಞಾನ ಇರೋರಿಗೆ ಅವೆಲ್ಲ ಸಮಸ್ಯೆಗಳಿರ್ತವೆ, ಈಗೋ ಪ್ರಾಬ್ಲಮ್ಸ್. ಅವರು ಎಲ್ಲ ಟಾಪ್ ಲೆವೆಲ್ ಆದ್ರಾಗೇ ಎಲ್ಲ ಟಾಪ್ ಲೆವೆಲ್ ಜೊತೆನೇ ಇರಬೇಕಂತ ಅಂದ್ಕೊತಾರೆ. ಮತ್ತು ಸ್ವಲ್ಪ ಲೋ ಲೆವೆಲ್ ಇದ್ರಾಗೇನ ಬಂಧುಗಳನ್ನು ಕೂಡ ಆ ಥರ ಸೇರಿಸೋದಿಲ್ಲ. ಬಂಧುಗಳು ಕೂಡ ಯಾರು ರಿಚ್ ಇರ್ತಾರೆ ಅಂಥವ್ರ ಜೊತೆನೇ ಸಹವಾಸ ಮಾಡೋಕ್ಕೆ ಹೋಗ್ತಾರೆ. ಪರವಾಗಿಲ್ಲ, ಮೇಲೆ ಕುತ್ಕೋಬೋದು ಮೊಣಕಾಲು. ಸಿಂಹಾಸನಾಧಿರೂಢನಾಗಿದ್ದ ದ್ರುಪದನಿಗೆ ಅದು ಸಹ್ಯವಾಗಲಿಲ್ಲ, ಅವನಿಗೆ ಇಷ್ಟ ಆಗೋದಿಲ್ಲ ಅಹಂಕಾರ ಇರೋರಿಗೆ. ಅದೇ ಕೃಷ್ಣನನ್ನು ನೋಡಿ, ಕುಚೇಲ ಎಂಥ ಸ್ಥಿತಿಯಲ್ಲಿ ಬರ್ತಾನೆ. ಅವನಿಗೆ ಹೆಸರು ಕುಚೇಲ ಅಂತ ಕೂಡ ಹರಿದೋಗಿರೋ ಬಟ್ಟೆ ಹಾಕೊಳ್ಳೋದ್ರಿಂದ ಕುಚೇಲ ಅಂತ ಹೆಸರು. ಅವನ ಹೆಸರು ಸುಧಾಮ ಆಗಿರುತ್ತೆ. ಆ ಹೆಸರೇ ಬಡತನದಲ್ಲಿ ಬಂದಿರೋಂಥ ಹೆಸರು. ಅಂಥ ಎಲ್ಲ ಮೂಳೆ ಕಾಣಿಸ್ತಾ ಇರುತ್ತೆ. ಅಂಥ ಸ್ಥಿತಿಯಲ್ಲೂ ಕೂಡ ಅಲ್ಲಿ ಹೋದಾಗ ಎಷ್ಟು ಪ್ರೀತಿಯಿಂದ ತಬ್ಬಿಕೊಂಡು ಸ್ವೀಕಾರ ಮಾಡ್ತಾನೆ ಜಗದ್ಗುರು ಆದಂಥ ಶ್ರೀಕೃಷ್ಣ ಪರಮಾತ್ಮ. ಯಾಕಂದರೆ ಅವ್ರಿಗೆ ಅಹಂಕಾರ ಇರೋದಿಲ್ಲ. ಇವ್ರಿಗೆ ರಾಜರಿಗೆ, ಅವ್ರ ರಜೋಗುಣ ಪ್ರಧಾನ ಇದ್ದವ್ರಿಗೆ ಸಿಕ್ಕಾಪಟ್ಟೆ ಅಹಂಕಾರ, ಈಗೋ ಪ್ರಾಬ್ಲಮ್. ಸ್ವಲ್ಪ ಟಾಪ್ ಲೆವೆಲ್ಗೆ ಹೋಗ್ಬಿಟ್ರೆ ಮತ್ತೆ ಆ ಲೆವೆಲ್ ಫ್ರೆಂಡ್ಸೇ ಆ ಲೆವೆಲ್ ಜೊತೆನೇ ಎಲ್ಲ ಇದೆ. ಮತ್ತು ಸ್ವಂತ ಸಂಬಂಧಿಗಳಾದರೂ ಕೂಡ ಆ ಲೋ ಲೆವೆಲ್ ಅವ್ರ ಜೊತೆ ಸಂಬಂಧ ಇಟ್ಕೊಡೋದಿಲ್ಲ. ಅದನ್ನು ಅವನೇ ಬಾಯ್ಬಿಟ್ಟು ಹೇಳ್ತಾನೆ ಈಗ ದ್ರುಪದ. ಪದೇ ಪದೇ ಮಿತ್ರ ಎಂದು ಸಂಬೋಧಿಸುತ್ತಿರುವುದನ್ನು ಕೇಳಿ ಕಿಡಿಕಿಡಿಯಾದನು. ಅವನ ಹುಬ್ಬುಗಳು ಗಂಟಿಕ್ಕಿದವು, ಕಣ್ಣುಗಳು ಕಾಷಾಯದಂತೆ ಕೆಂಪಾದವು. ಐಶ್ವರ್ಯ ಮದದಿಂದ ದರ್ಪಿತನಾಗಿದ್ದ ದ್ರುಪದನು ದ್ರೋಣರನ್ನು ಕುರಿತು ಹೇಳಿದನು, ಬ್ರಾಹ್ಮಣ, ನಿನ್ನ ಬುದ್ಧಿಯು ಸಂಸ್ಕಾರ ಶೂನ್ಯವಾಗಿರುವಂತೆಯೇ ಕಾಣುತ್ತಿದೆ. ನಿನಗೆ ಯಾವ ಸ್ಥಳದಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬುದರ ವಿವೇಚನೆಯೇ ಸ್ವಲ್ಪವಾದರೂ ಇಲ್ಲವಾಗಿದೆ. ಈ ರಜಗುಣ ಪ್ರಧಾನಿರೋರು ಎಲ್ಲಿ ಹೋದರೂ ರೆಸ್ಪೆಕ್ಟ್ ಪ್ರಾಬ್ಲಮ್. ಅವ್ರಿಗೆಲ್ಲ ಇಡೀ ಪ್ರಪಂಚ ಎಲ್ಲ ನನಗೆ ರೆಸ್ಪೆಕ್ಟ್ ಕೊಡಬೇಕಂತ ವಿಪರೀತವಾದ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಅವ್ರಿಗೆ ದೊಡ್ಡ ಸಮಸ್ಯೆ ಅದು. ನನ್ನನ್ನು ಬಾರಿಗೂ ಮಿತ್ರ ಎಂದು ಹೇಳುತ್ತಿರುವುದೇ ನಿನ್ನ ಬುದ್ಧಿಯು ಸರಿಯಾಗಿಲ್ಲವೆಂಬುದಕ್ಕೆ ಸಾಕ್ಷಿಯಾಗಿದೆ. ಮಂದಬುದ್ಧಿಯವನೇ, ಅದೃಷ್ಟಹೀನರಾದ ಮತ್ತು ದಟ್ಟ ದರಿದ್ರರಾದ ನಿನ್ನಂಥವರೊಡನೆ ಸುಪ್ರಸಿದ್ಧರಾದ ಮಹಾರಾಜರು ಖಂಡಿತವಾಗಿಯೂ ಸ್ನೇಹ ಮಾಡುವುದಿಲ್ಲ. ಅದೃಷ್ಟಹೀನರೂ ಧನಹೀನರೂ ಆದ ಬಡವರ ಮತ್ತು ಶ್ರೀಮಂತರು, ಸಂಪತ್ ಸಮೃದ್ಧರೂ ಸಾರ್ವಭೌಮರೂ ಆದ ರಾಜರ ನಡುವೆ ಮೈತ್ರಿಯು ಖಂಡಿತವಾಗಿ ಇರುವುದಿಲ್ಲ. ಬಾಲ್ಯದಲ್ಲಿ ಅಂದರೆ ಜಗತ್ತಲ್ಲಿ ನಡೆಯೋ ಸತ್ಯನ ಅವನು ಹೇಳ್ತಾ ಇದ್ದಾನೆ. ಪ್ರಾಕ್ಟಿಕಲಾಗಿ ಏನು ನಡೆಯುತ್ತೆ ಅದು ಕೂಡ ಅದನ್ನೇ ಅವನು ಹೇಳ್ತಾ ಇದ್ದಾನೆ. ಬಾಲ್ಯದಲ್ಲಿ ಕಾಲಕರ್ಮ ಸಂಯೋಗದಿಂದ ನನಗೂ ನಿನಗೂ ಸ್ನೇಹವಿದ್ದಿರಬಹುದು. ಆದರೆ ಆ ಸ್ನೇಹವೇ ಇಂದಿಗೂ ಉಳಿದಿರುವುದೆಂದು ಭಾವಿಸಿರುವೆಯಾ? ಕ್ಷಣಕ್ಕೂ ಸೌದು ಹೋಗುತ್ತಿರುವ ಕಾಲದಿಂದ ಜೀರ್ಣನಾಗುವ ಮಾನವನ ಸೌಹಾರ್ದವು ಜೀರ್ಣವಾಗಿ ಹೋಗುತ್ತಿರುತ್ತದೆ. ಹಿಂದೆ ನನಗೂ ಮತ್ತು ನಿನಗೂ ಸ್ನೇಹವಿದ್ದಿದ್ದು ನಿಜ, ಆದರೆ ಅದು ತತ್ಕಾಲಕ್ಕೆ ಮಾತ್ರವೇ ಉಚಿತವಾಗಿದ್ದಿತು. ವಿದ್ಯಾಭ್ಯಾಸದ ಕಾರಣದಿಂದಾಗಿ ನಾವಿಬ್ಬರೂ ಮಿತ್ರತ್ವವೆಂಬ ಬಂಧನದಿಂದ ಬಂಧಿತರಾಗಿದ್ದೆವು. ಮೇಲಾಗಿ ಆ ಸಮಯದಲ್ಲಿ ನನ್ನ ಮತ್ತು ನಿನ್ನ ಅಂತಸ್ತು ಒಂದೇ ಆಗಿತ್ತೆಂದೇ ಹೇಳಬಹುದು. ಸ್ಕೂಲಲ್ಲೆಲ್ಲ ಅದಕ್ಕೆ ಯೂನಿಫಾರ್ಮ್ ಕೂಡ ಹಾಕೋದು ಅದಕ್ಕೆ. ಮತ್ತು ಅಲ್ಲಿ ಒಬ್ಬರು ಹೊಸ ಬಟ್ಟೆಗಳು, ಒಬ್ಬರು ಹಳೆ ಬಟ್ಟೆಗಳು ಹಾಕ್ಕೊಂಬಂದು ಭೇದ ಬುದ್ಧಿ ಬರಬಾರ್ದು ಅಂದ್ಬಿಟ್ರು.
ಸ್ಕೂಲ್ಗಳಲ್ಲಿ ಯೂನಿಫಾರ್ಮ್ ಎಲ್ಲ ಅದಕ್ಕೆ ಹಾಕೋದು, ಎಲ್ಲರೂ ಸಮಾನ ಅಂತ, ಗುರುಕುಲದಲ್ಲಿ ವಿದ್ಯಾದಲ್ಲಿ ಎಲ್ಲರೂ ಸಮಾನವಾಗಿರಬೇಕು ಅಂತ. ಆದರೆ ಈಗ ನಿನಗೂ ನನಗೂ ಅಜಗಜಾಂತರ ವ್ಯತ್ಯಾಸವಿದೆ. ಈಗ ನಾನು ನಿನ್ನ ಮಿತ್ರನು ಹೇಗೆ ತಾನೇ ಆದೆನು? ಲೋಕದಲ್ಲಿ ಮಿತ್ರತ್ವವು ಅವಿನಾಶಿಯಾಗಿ ಯಾವನ ಹೃದಯದಲ್ಲೂ ಯಾವ ಕಾರಣದಿಂದಲೂ ಉಳಿಯುವುದಿಲ್ಲ. ಅದು ನಿಜ. ಮಿತ್ರತ್ವವು ಯಾವಾಗಲೂ ಒಂದು ಕ್ಯಾಲ್ಕುಲೇಷನಿಂದ ಇರುತ್ತೆ. ಆ ಕ್ಯಾಲ್ಕುಲೇಷನ್ ಅದು ಪ್ರತಿಕೂಲತೆಯ ಅನುಕೂಲತೆ ಹೋದಾಗ ಆ ಮಿತ್ರತ್ವವು ಹೊರಟೋಗುತ್ತೆ. ಮಿತ್ರತ್ವವು ಜೀರ್ಣವಾಗುವುದಕ್ಕೆ 2 ಕಾರಣಗಳಿವೆ. ಮೊದಲನೆಯದು ಬಹುಕಾಲದವರೆಗೆ ಪರಸ್ಪರ ಸಂಬಂಧವಿಲ್ಲದಿರುವುದು. ಸುಮಾರು ದಿವಸ ಮಾತಾಡ್ಕೊಳ್ಳೋದಿಲ್ಲ, ಮಾತಾಡೋದು ಹಂಗೆ ಬಿಟ್ಬಿಟ್ರೆ ಆ ಮಿತ್ರತ್ವ ಹಂಗೆ ಹೊರಟೋಗ್ಬಿಡ್ತಾ ಇರುತ್ತೆ. ಎರಡನೆಯದು ಸ್ನೇಹಿತರಲ್ಲಿ ಒಬ್ಬನು ಮತ್ತೊಬ್ಬನ ಮೇಲೆ ಯಾವ ಕಾರಣದಿಂದಲಾದರೂ ಕೋಪಗೊಳ್ಳುವುದು. ಈ 2 ಕೋಪಗೊಳ್ಳುವುದು, ಜಗಳ ಆಗಬೇಕಾದ್ರೆ ಮತ್ತೆ ಮುಗೀತು. ಈ 2 ಕಾರಣಗಳು ಮಿತ್ರತ್ವವನ್ನು ನಾಶಗೊಳಿಸುತ್ತವೆ. ಬ್ರಾಹ್ಮಣೋತ್ತಮನೇ, ಯಾವುದೋ ಕಾಲದಲ್ಲಿ ಹಳೆಯ ಸ್ನೇಹವನ್ನು ಮನಸ್ಸಿನಲ್ಲಿ ನೆನೆಯಲು ಹೋಗಬೇಡ. ಆ ವಿಧವಾದ ಭಾವನೆ ಏನಾದರೂ ನಿನ್ನ ಮನಸ್ಸಿನಲ್ಲಿದ್ದರೆ ಈ ಕೂಡಲೇ ಅದನ್ನು ತೊಡೆದು ಹಾಕು. ಅದನ್ನೇ ಅವಲಂಬಿಸಿ ಕುಳಿತುಕೊಳ್ಳಬೇಡ. ಹಿಂದೆ ನನಗೂ ಮತ್ತು ನಿನಗೂ ಅಧ್ಯಯನ ಮಾಡುವಾಗ ಮತ್ತು ಆಟಪಾಠಗಳನ್ನಾಡುವಾಗ ಮಿತ್ರತ್ವವಿದ್ದಿತು. ಅದು ಕೇವಲ ಪ್ರಯೋಜನ ನಿಮಿತ್ತವಾದ ಸ್ನೇಹದ ಬಂಧನ. ದರಿದ್ರನಾದವನು ಐಶ್ವರ್ಯವಂತನಾದವನಿಗೆ ಮಿತ್ರನಾಗಲಾರನು. ವಿದ್ವಾಂಸನು ಅವಿದ್ಯಾವಂತನಿಗೆ ಮಿತ್ರನಾಗಲಾರನು. ಇದು ಹೆಚ್ಚು ಕಡಿಮೆಗೆ ಹಂಗೆ ಕಾಣಿಸುತ್ತೆ ಪ್ರಪಂಚದಲ್ಲಿ. ಹಾಗೆಯೇ ನಪುಂಸಕನು ಶೂರನಿಗೆ ಗೆಳೆಯನಾಗಲಾರನು. ಹೀಗಿರುವಾಗ ಹಿಂದಿನ ಕಾಲದಲ್ಲಿ ಮೈತ್ರಿಯನ್ನು ಕಟ್ಟಿಕೊಂಡೇನು ಮಾಡೋದು? ಯಾವ ಇಬ್ಬರಲ್ಲಿ ಸಮಾನವಾದ ಐಶ್ವರ್ಯವಿರುವುದೋ, ಯಾವ ಇಬ್ಬರಲ್ಲಿ ಸಮಾನವಾದ ವಿದ್ಯೆ ಇರುವುದೋ ಅವರಿಬ್ಬರಲ್ಲಿಯೇ ವಿವಾಹ ಸಂಬಂಧವೂ ನಡೆಯುವುದು. ಮೈತ್ರಿ ಅದು ಕೂಡ ನಿಜನೇ. ಸಂಬಂಧಗಳು ಕೂಡ ಆ ಲೆವೆಲ್ಗೆ ಅವರು ತಕ್ಕಂತೆ ನೋಡ್ಕೊತಾ ಇರ್ತಾರೆ. ಮೈತ್ರಿಯು ಏರ್ಪಡುವುದು. ಅದು ಹೊರತಾಗಿ ಪುಷ್ಪನಾದವನ್ನು ಅಂದರೆ ಸಿರಿವಂತನ ಮತ್ತು ದರಿದ್ರನ ಮಧ್ಯೆ ಮೈತ್ರಿಯು ಖಂಡಿತವಾಗಿ ಇರುವುದಿಲ್ಲ. ದರಿದ್ರ ಧನಿಕರ ನಡುವೆ ವಿವಾಹ ಸಂಬಂಧವೂ ಏರ್ಪಡುವುದಿಲ್ಲ. ಇಷ್ಟು ಮಾತ್ರವಲ್ಲ, ಮತ್ತು ಹೇಳುವನು ಕೇಳು. ಶ್ರೋತ್ರಿಯನಿಗೆ ಶ್ರೋತ್ರಿಯನಲ್ಲದವನು ಮಿತ್ರನಾಗಲಾರನು. ಚೆನ್ನಾಗಿ ಶಾಸ್ತ್ರ ಓದಿರುವಂಥ ಆಚಾರ್ಯರಿಗೆ ಅವರು ಆಚಾರ್ಯರೇ ಫ್ರೆಂಡ್ಗಳಿರ್ತಾರೆ, ಮಿಕ್ಕಿದ್ದವರು ಫ್ರೆಂಡ್ ಆಗೋದಕ್ಕಾಗೋದಿಲ್ಲ. ಅತಿರಥ ಮಹಾರಥಿನಿಗೆ ಸಾಮಾನ್ಯ ಪದಾರ್ಥಿ ಸೈನಿಕನು ಮಿತ್ರನಾಗಲಾರನು. ಅತಿರಥಿ ಮಹಾರಥಿ ಅಂದರೆ ಒಬ್ಬೊಬ್ಬರು 5,000 10,000 ಜನನ ಸಾಯಿಸುವಂಥ ಪರಾಕ್ರಮ. ಅವ್ರಿಗೆ ಕೆಳಗಡೆ ನಡ್ಕೊಂಡು ಹೋಗೋ ಪೈದಲ್ ಸೈನಿಕ ಅವನು ಫ್ರೆಂಡ್ ಆಗೋದಕ್ಕಾಗೋದಿಲ್ಲ. ಅದರಂತೆ ರಾಜನಾದವನಿಗೆ ಸಾಮಾನ್ಯ ಪ್ರಜೆಯು ಸ್ನೇಹಿತನಾಗಲಾರನು. ಆದುದರಿಂದ ನೀನು ನನ್ನೊಡನೆ ಮೈತ್ರಿಯನ್ನು ಮುಂದುವರಿಸುವ ಚಾಪಲ್ಯವನ್ನೇಕೆ ಹೊಂದಿರುವೆ? ದೃಪದನು ಹೀಗೆ ಹೇಳಿದೊಡನೆಯೇ ಪ್ರತಾಪಶಾಲಿಗಳಾದ ದ್ರೋಣರು ಬಹಳ ರೋಷಾವಿಷ್ಟರಾಗಿ ಮುಹೂರ್ತ ಕಾಲ ಮುಂದಿನ ಕರ್ತವ್ಯವನ್ನು ಕುರಿತು ಚಿಂತಿಸಿದರು. ದೃಪದನಿಗೆ ಬುದ್ಧಿ ಕಳಿಸಲು ಅದು ಸಮಯವಾಗಿರಲಿಲ್ಲ. ಆದರೆ ಪಾಂಚಾಲನಿಗೆ ಬುದ್ಧಿ ಕಳಿಸಬೇಕೆಂದು ದ್ರೋಣರು ನಿಶ್ಚಯ ಬಿಟ್ಟರು. ಇಲ್ಲೇ ನೋಡಿ, ದ್ರೋಣರು ಒಂದೊಂದೇ ತಪಶ್ಚರ್ಯದಿಂದ ಈ ಕಡೆ ಸಂಸಾರದ ಕಡೆ ಹೆಂಗೆ ಬರ್ತಾಯಿದೆ ಅಂದರೆ, ಫಸ್ಟು ತಪಸ್ವಿ ಆಗಿರ್ತಾನೆ, ತಂದೆ ಕೂಡ ಮಾತು ಕೊಟ್ಟಿರ್ತಾನೆಲ್ಲ ಅದು ಕಣಭಕ್ಷಕ ಆಗಿರ್ತಾನೆ. ಅಂದರೆ ಒಳಗದ್ದೆಯಲ್ಲಿ ರೈತರೆಲ್ಲ ಬೆಳೆ ಎಲ್ಲ ಕೊಯ್ಕೊಂಡು ಬಂದ ಮೇಲೆ ಬಿದ್ದಿರೋಂಥ ದನನ ಆಯಿಸ್ಕೊಂಡು ಅದನ್ನು ತಿಂದು ತಪಶ್ಚರ್ಯದಿಂದ ಮೋಕ್ಷವನ್ನೇ ಹೊಂದಬೇಕು ಅನ್ನೋ ಪ್ರಯತ್ನದಿಂದ ಸಾಧನೆ ಮಾಡ್ತಾಯಿರ್ತಾನೆ. ಇನ್ನು ಅವ್ರ ತಂದೆಯ ಒಂದು ರಿಕ್ವೆಸ್ಟು ಮಾಡಿದ್ದಕ್ಕೆ ಮದುವೆ ಮಾಡ್ಕೊಂಡಿರ್ತಾನೆ ಕೃಪಾಚಾರ್ಯ ತಂಗಿಯನ್ನು. ಅದು ಸರಿಯಾಗಿ ನಡೀತಾ ಇತ್ತು ಸಾಧನೆ. ಮಗನು ಹಾಲು ಒಂದು ಕೇಳಿದ್ದಕ್ಕೆ ಮಗನ ಒಂದು ಸೇಫ್ಟಿ ಸಲುವಾಗಿ ಸಂಸಾರ ಮಾಯಿ ಒಂದೊಂದು ಹೆಜ್ಜೆ ಈ ಕಡೆ ಹಾಕ್ಸ್ತಾ ಇದೆ. ಬ್ರಾಹ್ಮಣನಾದವನು ಸದ್ಬ್ರಾಹ್ಮಣ ಸದ್ಗುರು ಆಗಬೇಕಾಗಿತ್ತು, ಮಹಾಜ್ಞಾನಿ ಆಗಿರ್ತಾನೆ. ಈಗ ಅವನ ಮಗನ ಸಲುವಾಗಿ ಹಸುವನ್ನು ದಾನ ಕೆಳದಕ್ಕೆ ಬಂದರೆ ಈಗ ದೃಪದನ ಜೊತೆ ದ್ವೇಷ ಬಂತು. ಆ ದ್ವೇಷದಿಂದ ಮತ್ತೆ ಒಂದೊಂದೇ ಹೆಜ್ಜೆ ಮಾಯಿ ಹೇಳ್ಕೊಂಡು ಹೋಗಿ ಯುದ್ಧ ಕೂಡ ಮಾಡಿಸುತ್ತೆ. ಅವನ ಕರ್ತವ್ಯ, ಬ್ರಾಹ್ಮಣ ಕರ್ತವ್ಯ ಆಗದೇ ಇರುವಂಥ ಯುದ್ಧದಲ್ಲಿ ಸಂಬಂಧನೇ ಇಲ್ಲ. ಜಗಳ ಆದರೆ ಕೌರವರು ಪಾಂಡವರು ಜಗಳ ಆಡ್ಕೋಬೇಕಿತ್ತು. ನಾನು ಆಚಾರ್ಯನಪ್ಪ, ನಾನು ಸೈಡಿಗೆ ಹೋಗ್ತಾಯಿದ್ದೆ ಅಂತ ಸೈಡಿಗೆ ಹೋಗ್ಬೋದಾಗಿತ್ತು. ಆದರೆ ಬುದ್ಧಿ ಭ್ರಷ್ಟ ಆಗಿಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಇವಾಗ ಪಾಂಚಾಲನಿಗೆ ಬುದ್ಧಿ ಕಳಿಸಬೇಕೆಂದು ದ್ರೋಣರು ನಿಶ್ಚಯಿಸಿ ಬಿಟ್ಟರು. ಮುಂದೇನು ಮಾಡಬೇಕೆಂಬುದನ್ನು ಮನಸ್ಸಿನಲ್ಲಿಯೇ ಚಿಂತಿಸುತ್ತಾ
ಕುರು ಮುಖ್ಯರು ರಾಜಧಾನಿಯಾದ ಆಸ್ತಿನಾಪುರ ಮುಖವಾಗಿ ಪ್ರಯಾಣ ಮಾಡಿದರು. ಇದರಲ್ಲಿ ಸ್ವಲ್ಪ ವಿಚಾರ ಮಾಡುತ್ತಾರೆ ಗ್ರಂಥಕಾರರು. ದ್ರುಪದನ ಮಾತುಗಳಿಂದ ದ್ರೋಣರು ಕುಪಿತರಾದದ್ದು ಸ್ವಾಭಾವಿಕವೇ ಆಗಿದೆ. ಆದರೆ ದ್ರುಪದನಾಡಿದ ಮಾತುಗಳು ಎಲ್ಲ ಕಾಲಕ್ಕೂ ಸತ್ಯವಾದುವುಗಳಲ್ಲ. ಬಡತನ ಸಿರಿತನಗಳನ್ನು ಗಣನೆಗೆ ತಂದುಕೊಳ್ಳದೆ ಬಾಲ್ಯದ ಮೈತ್ರಿಯನ್ನೇ ಆಜೀವ ಪರ್ಯಂತವಾಗಿ ಬೆಳೆಸಿಕೊಂಡು ಬರುವವರು ಅತಿ ವಿರಳ. ಎಲ್ಲರ ಅನುಭವವೂ ಇದೇ ಆಗಿರುವುದು. ಕೃಷ್ಣ ಕುಚೇಲರ ಸ್ನೇಹದ ಸಾಮ್ಯವನ್ನು ನಾವೀಗ ಯೋಚಿಸಲು ಸಾಧ್ಯವಾಗುವುದಿಲ್ಲ. ಅಂದರೆ ಕೃಷ್ಣ ಕುಚೇಲರ ಥರ ತುಂಬ ಕೋಟಿಗೊಬ್ಬರೇ, ಮಿಕ್ಕಿದ್ದೆಲ್ಲ ವಾಸ್ತವಿಕವಾಗಿ ಅವನು ದ್ರುಪದ ಹೇಳಿದ್ದೆ ಕರೆಕ್ಟ್. ಹಿಂಗಿದೆ ಪ್ರಪಂಚದಲ್ಲಿ ಪರಿಸ್ಥಿತಿ, ಅದೇ ಪರಿಸ್ಥಿತಿನ ಕರೆಕ್ಟಾಗಿ ಹೇಳಿದ್ದಾನೆ. ಸಾಮಾನ್ಯವಾಗಿ ಆ ಥರ ಫ್ರೆಂಡ್ಶಿಪ್ ಆಗೋದೇ ಇಲ್ಲ. ಯಾರೋ ಮಹಾಪುರುಷರಂಥ ದೈವಿ ಗುಣ ಸಂಪನ್ನರಾಗಿರುವಂಥ ಮಹಾಪುರುಷರೇ ಅಂಥ ಮಿತ್ರತ್ವಕ್ಕೆ ಬೆಲೆ ಕೊಡ್ತಾ ಇರ್ತಾರೆ ಅಷ್ಟೇ. ಅದಕ್ಕೆ ಈಗ ಹಸ್ತಿನಾಪುರಕ್ಕೆ ಬಂದ ನಂತರ ದ್ವಿಜಶ್ರೇಷ್ಠನಾದ ದ್ರೋಣರು ತಮ್ಮ ಭಾವಮೈದನರಾದ ಕೃಪರ ಮನೆಯಲ್ಲಿ ಮಗನೊಡನೆ ಅನೇಕ ದಿನಗಳವರೆಗೂ ಅಜ್ಞಾತವಾಸದಲ್ಲಿಯೇ ಕಳೆದರು. ತುಂಬ ಮನಸ್ಸು ಬೇಜಾರಾಗ್ಬಿಟ್ಟಿರುತ್ತೆ. ಇನ್ನು ತಪಶ್ಚರ್ಯನೂ ಬಿಟ್ಟುಬಿಟ್ಟಿದ್ದಾನೆ. ದ್ರುಪದನು ಮಾಡಿದ ಅವಮಾನಕ್ಕೆ ಅದು ಕೊರಗ್ತಾ ಇದೆ ಒಳಗಡೆ. ಈಗ ಅಲ್ಲೇ ಅವರು ಭಾವಮೈದ ಕೃಪಿಯವರ ಅಣ್ಣ ಕೃಪಾಚಾರ್ಯ, ಆತ ಆಚಾರ್ಯ ಆಗಿದ್ದಾನೆ. ಅಲ್ಲೇ ಇದ್ದು ಸ್ವಲ್ಪ ದಿವಸ ಅಲ್ಲೇ ಸಾಧನೆ ಮಾಡ್ಕೊತಾ ಇದ್ದಾನೆ. ದ್ರೋಣರ ಮಗನಾದ ಅಶ್ವತ್ಥಾಮನು ಮಾತ್ರ ಕೃಪರಿಲ್ಲದಿದ್ದ ವೇಳೆಯಲ್ಲಿ ರಾಜಕುಮಾರರಿಗೆ ಧನುರ್ವಿದ್ಯೆ ಅಭ್ಯಾಸವನ್ನು ಮಾಡಿಸುತ್ತಿದ್ದನು. ಆದರೆ ಅಶ್ವತ್ಥಾಮನು ಯಾರೆಂಬ ವಿಷಯ ಮಾತ್ರ ಯಾರಿಗೂ ತಿಳಿದಿರಲಿಲ್ಲ. ಸಣ್ಣ ಹುಡುಗ, ಅವ್ರ ತಂದೆ ಹತ್ರ ಸ್ವಲ್ಪ ಕಲ್ತಿರ್ತಾನೆ. ಅವನು ಹೋಗಿ ಕೌರವ್ರಿಗೆ ಪಾಂಡವ್ರಿಗೆ ಸ್ವಲ್ಪ ಸಣ್ಣ ಮಕ್ಕಳು ಆಟ ಆಡುವಾಗ ತೋರಿಸ್ತಾರಲ್ಲ, ಅವ್ರ ಥರ ಟ್ಯಾಲೆಂಟ್ ಇನ್ನೊಬ್ರಿಗೆ ಹಂಚ್ಕೊತಾ ಇರ್ತಾರೆ. ದ್ರೋಣರು ತಾವ್ಯಾರೆಂಬ ವಿಷಯವನ್ನು ಹೊರಪಡಿಸುವ ಕಾಲವು ಸನ್ನಿಹಿತವಾಯಿತು. ಒಂದು ದಿವಸ ರಾಜಕುಮಾರರೆಲ್ಲರೂ ಸೇರಿ ಚಿನ್ನಿ ಕೋಲಾಟವಾಡಲು ಪಟ್ಟಣದ ಹೊರಗಡೆ ಒಂದು ಮೈದಾನದಲ್ಲಿ ಸೇರಿದ್ದರು. ಜಿಲ್ಲಾ ಕಟ್ಟಿ ಅಂತಾರಲ್ಲ, ಒಂದು ಸಣ್ಣ ಕಟ್ಟಿಗೆ ಹೊಡೆದ್ಬಿಟ್ಟು ಸೇಮ್ ಕ್ರಿಕೆಟ್ ಥರ ಅದಕ್ಕೆ ದೊಡ್ಡ ಕಟ್ಟಿಗೆಯಿಂದ ಹಿಂಗೆ ಹೊಡೆದು ಮೇಲೆ ಎಗರಿಸಿ ಅದನ್ನು ಮತ್ತೆ ದೂರ ಹೊಡೆಯೋದು. ಗಿಲ್ಲಿ ದಂಡ ಅಂತಾರಲ್ಲ, ಗಿಲ್ಲಿ ದಂಡ. ಕೆಲವೊಂದು ಪುರಾಣದಲ್ಲಿ ಒಂದು ಬಾಲ್ ಜೊತೆ ಆಟ ಆಡ್ತಾಯಿದ್ರು ಅಂತ ಬರುತ್ತೆ. ಮತ್ತು ಇಲ್ಲಿ ಗಿಲ್ಲಿ ದಂಡ ಅಂತ ಮಹಾಭಾರತದಲ್ಲಿ ಬರ್ತಾಯಿದೆ. ಆಟ ಆಡ್ತಾ ಇರ್ತಾರೆ. ಪಟ್ಟಣದ ಹೊರಗಡೆ ಒಂದು ಮೈದಾನದಲ್ಲಿ ಸೇರಿದರು. ಸ್ವೇಚ್ಛೆಯಿಂದ ಚಿನ್ನಿ ಆಡುತ್ತಿದ್ದಾಗ ಒಬ್ಬ ರಾಜಕುಮಾರನು ರಭಸದಿಂದ ಹೊಡೆದ ಚಿನ್ನಿಯು ಮೈದಾನದ ಪಕ್ಕದಲ್ಲಿದ್ದ ಹಾಳು ಬಾವಿಯಲ್ಲಿ ಬಿದ್ದಿತು. ರಾಜಕುಮಾರರೆಲ್ಲರೂ ಸೇರಿ ಚಿನ್ನಿಯನ್ನು ಬಾವಿಯಿಂದ ತೆಗೆಯಲು ಬಹುವಾಗಿ ಪ್ರಯತ್ನಿಸಿದ್ದರು. ಆದರೆ ಪ್ರಯೋಜನವಾಗಲಿಲ್ಲ. ಚಿನ್ನಿಯನ್ನು ತೆಗೆದು ಬಿಡುವೆಂದು ಗೆಳೆಯರೊಡನೆ ಪೌರುಷವನ್ನು ಕೊಚ್ಚಿ ತೆಗೆಯಲು ಸಾಧ್ಯವಾಗದೆ ಹಿಂದಿರುಗಿದ ರಾಜಕುಮಾರರು ಒಬ್ಬರು ಮುಖವನ್ನು ಮತ್ತೊಬ್ಬರು ನೋಡುತ್ತಾ ನಿಂತಿದ್ದರು. ಯಾರು ಬಾವಿಯಲ್ಲಿ ಇಳಿಯೋದಕ್ಕೆ ಸಾಹಸನ ಮಾಡ್ತಾಯಿಲ್ಲ, ಅದು ತೆಗೆಯೋದಕ್ಕೂ ಆಗ್ತಾಯಿಲ್ಲ. ಬಾವಿಯು ಬಹಳ ಶಿಥಿಲವಾಗಿದ್ದರಿಂದಲೂ ಆಳವಾಗಿದ್ದರಿಂದಲೂ ಕಲ್ಲಿನ ಕಟ್ಟಡವೆಲ್ಲವೂ ಕುಸಿದು ಹೋಗಿ ಒಳಗಿಳಿಯಲು ಯಾರಿಗೂ ಸಾಧ್ಯವಾಗಲಿಲ್ಲ. ಆ ಸಮಯಕ್ಕೆ ಸರಿಯಾಗಿ ಅಗ್ನಿಹೋತ್ರಿಯಾದ ಕಪ್ಪಾಗಿಯೂ ಬಹಳ ಕೃಶನಾಗಿಯೂ ವ್ಯಾಕುಲನಾಗಿಯೂ ಇದ್ದ ಮಧ್ಯಪ್ರಾಯವನ್ನು ಮೀರಿದ್ದ ಕಾರ್ಯಾರ್ಥಿಯಾದ ಬ್ರಾಹ್ಮಣನೊಬ್ಬನು ತನ್ನ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮುಗಿಸಿಕೊಂಡು ರಾಜಕುಮಾರರಿದ್ದೆಡೆಗೆ ಬಂದು ನಿಂತನು. ದ್ರೋಣಾಚಾರ್ಯ ಆವಾಗ ಈ ಮಕ್ಕಳ ಜೊತೆ ಎದುರುಗಡೆ ಆಗ್ತಾನೆ. ನಿರುತ್ಸಾಹರಾಗಿದ್ದ ರಾಜಕುಮಾರರು ಅಪರಿಚಿತನಾಗಿದ್ದ ಬ್ರಾಹ್ಮಣನಾರೆಂಬುದನ್ನು ತಿಳಿಯಲು ಇಚ್ಛೆಯಿಂದ ಅವನನ್ನು ಬಳಸಿ ನಿಂತರು. ಬ್ರಾಹ್ಮಣನು ರಾಜಕುಮಾರರ ಆಕಾಂಕ್ಷೆಯನ್ನು ತಿಳಿದವನಾಗಿ ಮಂದಹಾಸದಿಂದ ಹೇಳಿದನು, ಅಹೋ, ನಿಮ್ಮ ಕ್ಷಾತ್ರ ಬಲಕ್ಕೆ ಧಿಕ್ಕಾರ. ಸಣ್ಣ ಮಕ್ಕಳು ಅಂದ್ಬಿಟ್ಟು ಅವ್ರನ್ನ ಆಟ ಆಡಿಸ್ತಾ ಇದ್ದಾರೆ. ಏನು ಶಾಸ್ತ್ರವಿದ್ಯೆ ಕಲ್ತಿದ್ದೀರಪ್ಪ ನೀವು, ನಿಮ್ಮ ಅಸ್ತ್ರವಿದ್ಯಾ ನೈಪುಣ್ಯಕ್ಕೂ ಧಿಕ್ಕಾರವಿರಲಿ. ಏಕೆಂದರೆ ನೀವು ಭರತನ ವಂಶದಲ್ಲಿ ಹುಟ್ಟಿಯೂ ಬಾವಿಯಲ್ಲಿ ಬಿದ್ದಿರುವ ಚಿನ್ನಿಯನ್ನು ಭಾನುಪ್ರಯೋಗದಿಂದ ಮೇಲಕ್ಕೆ ಸೆಳೆದುಕೊಳ್ಳುವ ಸಾಮರ್ಥ್ಯವನ್ನು ಪಡೆದಿಲ್ಲವೆಂದರೆ ಇದು ನಾಚಿಕೆ ಪಡಬೇಕಾದ ಅಂಶವಲ್ಲವೇ ಅಂತ. ಬಾವಿಯೊಳಗೆ ಬಿದ್ದಿರುವ ಚಿನ್ನಿಯನ್ನು ದರ್ಬೆಯಿಂದಲೇ
ಹೊರಕ್ಕೆ ತೆಗೆಯುವನು. ಅಂದರೆ ನಾನು ನೋಡು ದರ್ಬೆಯಿಂದನೇ ತೆಗಿತೀನಿ ನೋಡು ಅಂತಾನೆ. ಚಿನ್ನಿಯನ್ನು ಮಾತ್ರವೇ ಅಲ್ಲ, ಅದಕ್ಕಿಂತಲೂ ಸಣ್ಣದಾದ ಈ ಅಂಗುಳಿಕವನ್ನು ಅಂದರೆ ಉಂಗುರಾನು ಕೂಡ, ತನ್ನ ಕೈಲಿದ್ದ ಉಂಗುರಾನು ಕೂಡ ಬಾವಿಗೆ ಹಾಕಿ ಇದನ್ನು ಕೂಡ ನಾನು ತೆಗಿತೀನಿ ನೋಡು ಅಂತಾನೆ. ನೀವು ನನಗೆ ಸುಮ್ಮನೆ ತಮಾಷೆಗೆ ಅಂತಾನೆ, ನಾನು ನಿಮಗೆ ಅದು ನಿಮ್ಮ ಚಿನ್ನಿಯನ್ನು ತಗೊಳ್ತೀನಿ, ನಾನು ಬಿಸಾಕಿದ ಉಂಗುರಾನು ತೆಕ್ಕೊಡ್ತೀನಿ, ನೀವು ನನಗೆ ಭೋಜನವನ್ನು ಮಾಡಿಸ್ಬೇಕು, ನಾನು ಬ್ರಾಹ್ಮಣ ಅಲ್ಲ, ನನಗೆ ಭಿಕ್ಷೆ ಊಟ ಕೊಡಿಸ್ಬೇಕು ನೋಡು, ಹಂಗಾದ್ರೆ ನಾನು ತೆಕ್ಕೊಡ್ತೀನಿ ಅಂತಾನೆ. ಹೀಗೆ ಹೇಳಿ ದ್ರೋಣರು ತಮ್ಮ ಬೆರಳಲ್ಲಿದ್ದ ಅಂಗುಳಿಕೆಯನ್ನು ಬಾವಿಗಳಿಗೆ ಹಾಕಿಬಿಟ್ರು. ಅವರು ಉಂಗುರನೂ ಹಾಕ್ಬಿಡ್ತಾರಂತೆ ಬಾವಿಗೆ. ದ್ರೋಣರ ಮಾತನ್ನು ಕೇಳಿದೊಡನೆ ಯುಧಿಷ್ಠರನು, ಸಣ್ಣ ವಯಸ್ಸಿನಲ್ಲಿದ್ರೂ ಲೀಡರ್ಶಿಪ್ ಅಲ್ಲ, ಬಂದ್ಬಿಡುತ್ತೆ. ಯುಧಿಷ್ಠರನು ಮುಂದೆ ಬಂದು, ಬ್ರಾಹ್ಮಣೋತ್ತಮರೇ, ನೀವು ಹೇಳುತ್ತಿರುವುದು ಕೃತಿಯಲ್ಲಿ ತೋರಿಸಿದರೆ ನೀವು ಕೇಳಿದಂತೆ ಕೆಲವು ದಿವಸಗಳ ಭೋಜನವನ್ನೆಲ್ಲ ಕೃಪರ ಅನುಮತಿಯನ್ನು ಪಡೆದು ನಿಮ್ಮ ಆಜೀವ ಪರ್ಯಂತವಾಗಿ ನಿಮಗೆ ಬೇಕಾದದ್ದೆಲ್ಲವನ್ನು ಒದಗಿಸಿಕೊಡುವೆವು ಅಂತ. ಮತ್ತು ಸಣ್ಣ ಮಕ್ಕಳು ಮಾತು ಕೊಟ್ಟು ಬಿಡ್ತಾರೆ ಧೈರ್ಯದಿಂದ, ನೀವು ಹೇಳಿದ್ದನ್ನು ಮಾಡಿ ನೋಡೋಣ ಅಂತ. ದ್ರೋಣರು ಯುಧಿಷ್ಠರನ ಮಾತನ್ನು ಕೇಳಿ ನಸು ತಮ್ಮಲ್ಲಿಯೇ, ಸಣ್ಣ ಮಕ್ಕಳೆಲ್ಲ ಅಂತ ನಕ್ಕುಂತ ತಮ್ಮಲ್ಲಿಯೇ ಇದ್ದ ಒಂದು ಹಿಡಿ ದರ್ಬೆಯನ್ನು ಹೊರಕ್ಕೆ ತೆಗೆದು ಹೇಳಿದರು, ರಾಜಕುಮಾರರೇ, ಈ ಒಂದು ಹಿಡಿ ದರ್ಬೆಗಳನ್ನು ನನ್ನಲ್ಲಿರುವ ಮಂತ್ರ ಪ್ರಭಾವದಿಂದ ಮಹಾಸ್ತ್ರಗಳನ್ನಾಗಿ ಪರಿವರ್ತಿಸುವೆನು. ಇದರ ಪ್ರಭಾವವನ್ನಾದರೂ ನೋಡಿರಿ. ಇತರ ಅಸ್ತ್ರಗಳಿಗಿಂತಲೂ ಹೆಚ್ಚಿನ ಶಕ್ತಿಯನ್ನು ಈ ಕುಶಾಸ್ತ್ರಗಳು ಹೊಂದುವವು. ಅಂದರೆ ಈ ಕುಶಗಳಿಗೆ ಹೆಚ್ಚು ಶಕ್ತಿಯನ್ನು ಹೊಂದುತ್ತವೆ ನೋಡು ಅಂತ. ಮೊದಲನೆಯ ಕುಶವನ್ನು ಅಸ್ತ್ರವನ್ನಾಗಿ ಪರಿವರ್ತಿಸಿ ಚಿನ್ನಿಗೆ ಗುರಿಯಿಟ್ಟು ಹೊಡೆಯುವನು. ಅನಂತರ ಎರಡನೆಯ ಕುಶಾಸ್ತ್ರವನ್ನು ಮೊದಲನೆಯ ಕುಶಾಸ್ತ್ರದೊಡನೆ ಯೋಜಿಸುವೆನು. ಒಂದೊಂದು ಕಡ್ಡಿನ ಜಾಯಿನ್ ಮಾಡಿಸಿ ಅದನ್ನು ತೆಗಿತಾನೆ. ಹೀಗೆಯೇ 100 ಕುಶಾಸ್ತ್ರಗಳನ್ನು ಒಂದಕ್ಕೊಂದನ್ನು ಸೇರಿಸಿ ಸರಪಳಿಯನ್ನು ಮಾಡಿ ಚಿನ್ನಿಯನ್ನು ಮೇಲೆ ತೆಗೆಯುವೆನು ಅಂತ. ಅದು ಅವ್ರಿಗಿರುತ್ತೆ. ಪೇಪರನ್ನು ಕೂಡ ಚೆನ್ನಾಗಿ ಏರೋಪ್ಲೇನ್ ಥರ ಶಾರ್ಪಾಗಿ ಮಾಡಿಬಿಟ್ಟು ಹಿಂಗೆ ಬಿಟ್ಟರೆ ಅದೊಂದು ಸತಿ ಯಾರಾದರೂ ಶರೀರಕ್ಕೆ ಹೋದರೆ ಅಲ್ಲೋಗಿ ಗಾಯ ಕೂಡ ಮಾಡುತ್ತೆ, ಅಷ್ಟು ಬಲ ಬರುತ್ತೆ. ಕರೆಕ್ಟಾಗಿ ಪೇಪರನ್ನು ಕೂಡ ಕರೆಕ್ಟಾಗಿ ನೀಟಾಗಿ ಮಡಿಸಿ ಟೈಟಾಗಿ ಮಡಿಸಿ ಸಣ್ಣ ವಯಸ್ಸಲ್ಲಿ ಹಿಂಗೆ ಆಗ್ತಾಯಿದ್ವಿ. ಹಿಂಗೆ ಆಗಿದ್ರೆ ಎಷ್ಟೋ ಜನಕ್ಕೆ ಕಣ್ಣುಗಳು ಹೋಗ್ಬಿಟ್ಟಿದ್ದಾವೆ. ಒಂದು ಸತಿ ನಾನು ನೋಡೋದು, ನಮ್ಮ ಮಿತ್ರನ ಮೈಗೆ ಹೋಗಿ ಕಚ್ಕೊಂಡ್ರೆ ಅದು ಹೋಗಿ ಚುಚ್ಕೊಂಡ್ಬಿಟ್ಟು ರಕ್ತ ಬಂದುಬಿಡ್ತು ಅವನಿಗೆ. ಅಷ್ಟು ಮೆತ್ತಗಿರೋದು ಕೂಡ ಅಷ್ಟು ಗಟ್ಟಿಗೆ ಆಗಿಬಿಡುತ್ತೆ. ಈ ಕೈಲಿರೋ ದರ್ಬೆಯನ್ನು ಇನ್ನು ಮಂತ್ರದಿಂದ ಮಂತ್ರದಿಂದ ಮಾಡಿದ್ರೆ ಇನ್ನೂ ಗಟ್ಟಿಯಾಗಿಬಿಟ್ಟಿರ್ತವೆ. ನಮ್ಮ ಶಾಸ್ತ್ರದಲ್ಲಿ ಅದಕ್ಕೆ ಶಕ್ತಿಯನ್ನು ಈ ಸೈಂಟಿಸ್ಟ್ಗಳೇನು ಮಾಡ್ತಾರೆ, ಸ್ಥೂಲ ರೂಪದಲ್ಲಿ ಶಕ್ತಿಯನ್ನು ಯೂಸ್ ಮಾಡ್ಕೊತಾರೆ. ಅವ್ರಿಗೂ ಗೊತ್ತು ಶಕ್ತಿ ಇದೆ ಅಂತ. ಅದಕ್ಕೆ ಇಂಗ್ಲೀಷಲ್ಲಿ ಅದು ಎನರ್ಜಿ ಈಸ್ ನೈದರ್ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ. ಶಕ್ತಿ ಅನ್ನೋದಿದೆ, ಅದನ್ನು ಯಾರು ಉತ್ಪನ್ನ ಮಾಡೋಕ್ಕಾಗಲ್ಲ, ಅದನ್ನು ನಾಶ ಮಾಡೋಕ್ಕಾಗಲ್ಲ. ಒಂದು ಪ್ರಕಾರದಿಂದ ಇನ್ನೊಂದು ಪ್ರಕಾರಕ್ಕೆ ಬಳಸ್ಕೋಬೋದು ಅಂತ. ಅವರು ಸ್ಥೂಲ ರೂಪದಲ್ಲಿ ಈಗ ನೋಡಿ, ಈಗ ದುಬೈನಲ್ಲಿ ಮಳೆ ಬರಬೇಕಂದ್ರೆ 1000 ಕೋಟಿ 2000 ಕೋಟಿಯಿಂದ ಕೆಮಿಕಲ್ಸ್ ಎಲ್ಲ ಮೇಘದ ಮೇಲೆ ಹಾಕಿ ಹಂಗೆಲ್ಲ ಮಳೆ ಬರೆಸೋ ಪ್ರಯತ್ನ ಎಲ್ಲ ಮಾಡೋಕ್ಕೆ ಹೋಗ್ತಾರೆ. ನಮ್ಮ ಯೋಗಿಗಳಂಗಲ್ಲ, ಎನರ್ಜಿ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡ್ಬಿಡ್ತಾಯಿತ್ತು. ಒಂದು ಸಂಕಲ್ಪ ಮಾತ್ರದಿಂದ ಮಳೆ ಬರಬೇಕಂದ್ರೆ ಮಳೆ ಬಂದುಬಿಡ್ತಾಯಿತ್ತು. ಎಷ್ಟೋ ದೃಷ್ಟಾಂತಗಳಿದ್ದಾವೆ, ಒಂದಲ್ಲ ಎರಡಲ್ಲ ಭಾರತ ದೇಶದಲ್ಲಿ. ಆದ್ದರಿಂದ ಮಂತ್ರಶಕ್ತಿ, ಆ ಶಕ್ತಿಯನ್ನು ಕೇವಲ ಸಾಧನೆಯಿಂದ ಮಂತ್ರಶಕ್ತಿಯಿಂದ ಬಳಸ್ಕೊಳ್ಳೋದು ಈಗ ಇಂದ್ರಿಯ ನಿಗ್ರಹ ಇಲ್ಲದಿರ ನಾವು ಕಳ್ಕೊಂಬಿಟ್ಟಿದ್ವಿ. ಈಗಲೂ ಕೆಲವರು ಕೈಲಿ ಅದಿದೆ. ಕರ್ನಾಟಕದಲ್ಲೇ ಮಾತಾ ಮಾಣಿಕೇಶ್ವರಮ್ಮ, ನಾನು ಅವ್ರು ನೋಡೋದಕ್ಕಿಂತ ಇಂಥವೆಲ್ಲ ಬರೀ ಸ್ಟೋರಿ ಅನ್ಕೊತಾ ಇದ್ದೆ. ಅನಿಮ ಗರಿಮ ಅದು 79 ವರ್ಷ, ಟೋಟಲ್ 86 ವರ್ಷ ಬದುಕಿದ್ರೆ 79 ವರ್ಷ ಆಹಾರ ತಗೊಂಡಿಲ್ಲ, ನೀರು ಕುಡ್ದಿಲ್ಲ, ವಾಯು ಕೂಡ ಅವ್ರಿಗೆ ಅವಕಾಶ ಇಲ್ಲ. ಅನಿಮ ಗರಿಮಾದ ಸಿದ್ಧಿಗಳೆಲ್ಲ ಒಂದೇ ಸತಿ ಶ್ರೀಶೈಲ, ಕರೀಂನಗರ್, ಗುಲ್ಬರ್ಗ 3 ಜಾಗದಲ್ಲೇ ದರ್ಶನ ಕೊಟ್ಟಿದ್ದಾರೆ. ಎಲ್ಲವೂ ಸಾಧ್ಯನೇ. ಆ ಎನರ್ಜಿಯನ್ನು ಯೋಗಿಗಳು ತಪಸ್ಸು ಮಾಡಿ ಅದನ್ನು ಹೊಂದ್ಬಿಟ್ಟಿರ್ತಾರೆ. ಅಲ್ಲಿ 4 ವರ್ಷ ಇದ್ದೀನಿ ನಾನು ಅವರ ಆಜ್ಞೆಯಲ್ಲಿ. ಎಷ್ಟೋ ಲೀಲೆಗಳನ್ನು ನೋಡಿದ್ದೀನಿ. ನಮಗೆ ಆ ಸಾಮರ್ಥ್ಯ ಇರೋದಿಲ್ಲ. ಸತ್ತಿರೋನು ಬದುಕಿಸಿದ್ದಾರೆ. ಈಗಲೂ ಕುಂಟ್ಕೊಂಡಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ನರಸಿಂಹ ಅಂತ. ಹಾಸ್ಪಿಟ್ಲಲ್ಲಿ ಡಿಕ್ಲೇರು ಡೆಡ್ ಅಂತ, ಡೆಡ್ ಬಾಡಿನೂ ವಾಪಸ್ ತಗೊಂಡ್ಬಂದಿದ್ದಾರೆ. ಅಂಥವ್ರಿಗೆ ತುಳಸಿ ತೀರ್ಥ ಆಗಿಬಿಟ್ಟು ಎಬ್ಸಿದ್ದಾರೆ. ಈಗ ಕೂಡ ಬದುಕಿದ್ದಾನೆ ಆ ಹುಡುಗ. ಒಂದಲ್ಲ ಎರಡಲ್ಲ, ಎಲ್ಲ ಮನಸ್ಸಲ್ಲಿರೋದನ್ನು ತಿಳ್ಕೊಂಡು ಹೇಳೋವಂಥ ಸಾಮರ್ಥ್ಯನೂ ಇರುತ್ತೆ. ಯಾಕಂದರೆ ಅವರು ತಪಸ್ಸು ಮಾಡಿ ಎನರ್ಜಿ ಜೊತೆ ಡೈರೆಕ್ಟಾಗಿ ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಅಷ್ಟು ಪವರ್ಫುಲ್ ಆಗಿದ್ದರು ಅವರು. ಅನಂತರ ಈ ಥರ ಯೋಜಿಸಿ ಹೀಗೆಯೇ 100 ಕುಶಾಸ್ತ್ರಗಳನ್ನು ಒಂದಕ್ಕೊಂದನ್ನು ಸೇರಿಸಿ ಸರಪಳಿಯನ್ನು ಮಾಡಿ ಚಿನ್ನಿಯನ್ನು ಮೇಲೆ ತೆಗೆಯುವನು.
ರಾಜ್ಕುಮಾರರೆಲ್ಲರೂ ಭ್ರಾಂತರಾಗಿ ನಿಂತರು. ಇದೆಂಥ ವಿದ್ಯಪ್ಪ ಅಂತ ಅವ್ರು ನೋಡಿರೋದಿಲ್ವಲ್ಲ. ದ್ರೋಣರು ಒಂದು ದರ್ಬೆಯನ್ನು ಮಂತ್ರ ಪುನಶ್ಚರಣೆ ಮಾಡಿ, ಪುನಶ್ಚರಣೆ ಅಂದರೆ ಅದು ಸಿದ್ಧಿ ಆಗಿರಬೇಕು. ಗಾಯತ್ರಿ ಮಂತ್ರ ಹವನ ಮಾಡ್ಕೊತ 24 ಲಕ್ಷ ಜಪ ಮಾಡಿಕೊಂಡ್ರೆ ಅದು ಒಂದು ಪುನಶ್ಚರಣೆ ಅಂತಾರೆ. ಅದು 2.5 ವರ್ಷ ಆಗುತ್ತೆ. ಇಲ್ಲ ಹವನ ಸಾಮಗ್ರಿಗೆ ಸಾಮರ್ಥ್ಯ ಇಲ್ಲ ಅಂದರೆ ಕೇವಲ ಜಪ ಮಾಡಬೇಕಂದ್ರೆ 30 ಲಕ್ಷ ಮಾಡಬೇಕು. 30 ಲಕ್ಷ ಜಪ ಮಾಡಿದ್ರೆ ಒಂದು ಪುನಶ್ಚರಣೆ ಆಗುತ್ತೆ. ಆವಾಗ ಯಾವುದೇ ಆಗಲಿ ಮಂತ್ರ ಅಷ್ಟೊಂದು ನೀನು ಸಾಧನೆ ಮಾಡಿದ್ರೆ ಅದು ಸಿದ್ಧಿ ಆಗುತ್ತೆ. ಸುಮ್ಮನೆ ಒಂದು ಸ್ವಲ್ಪ ಮಾಡಿಬಿಟ್ರೆ ಬೇಗನೆ ರಿಸಲ್ಟ್. ಫಾಸ್ಟ್ ಫುಡ್ ತಿಂತೀವಲ್ಲ, ಫಾಸ್ಟ್ ರಿಸಲ್ಟ್ ಬೇಕು ಅನ್ಕೊತೀವಿ. ಅದೆಂಗೆ ಸಿದ್ಧಿ ಆಗುತ್ತೆ? ಓಪಿಗೆ ಇರಬೇಕು. ವಿದ್ಯಾರಣ್ಯ ಸ್ವಾಮೀಜಿಯವರು ಚರಿತ್ರೆಯಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ. ಕೆಲವ್ರಿಗೆ 1 ವರ್ಷದಲ್ಲಿ ಸಿದ್ಧಿ ಆಗುತ್ತೆ, ಕೆಲವ್ರಿಗೆ 10 ವರ್ಷದಲ್ಲಿ ಸಿದ್ಧಿ ಆಗುತ್ತೆ. ಯಾಕಂದರೆ ಪೂರ್ವಜನ್ಮದಲ್ಲಿ ಅವ್ರು ಮಾಡ್ಕೊಂಡಿರೋ ಕರ್ಮಗಳು ಇರ್ತಾವಲ್ಲ. ವಿದ್ಯಾರಣ್ಯ ಸ್ವಾಮೀಜಿ ಶ್ರೀಮಂತರಾಗಬೇಕಂದ್ಬಿಟ್ಟು 14 ಪುನಶ್ಚರಣೆಗಳು ಮಾಡಿರ್ತಾರೆ. ಒಂದು ಪುನಶ್ಚರಣೆ ಮಾಡಬೇಕಂದ್ರೆ 3 ವರ್ಷ. 14 × 3 ಅಂದರೆ ಎಷ್ಟು? 42 ವರ್ಷ ಕೇವಲ ಜಪದಲ್ಲೇ ಹೊಟ್ಟೋಗ್ಬಿಟ್ಟಿದೆ. ಇನ್ನು ಆಯುಷ್ ಎಷ್ಟಿರುತ್ತೆ ಮನುಷ್ಯನಿಗೆ? ಇನ್ನು ಇದೇನೋ ಆಗೋ ಥರ ಇಲ್ಲ ಅಂದ್ಬಿಟ್ಟಿದ್ದನ್ನು ವಯಸ್ಸೇ ಆಗಿಬಿಟ್ಟಿದೆ, ಇನ್ನು ಸಂಪತ್ತು ಬಂದರೆ ಮಾಡೋದೇನಿದೆ ಅಂದ್ಬಿಟ್ಟು ಸನ್ಯಾಸ ತಗೊಳ್ತಾರೆ. ಶೃಂಗೇರಿ ಮಠಕ್ಕೆ ಶಂಕರಾಚಾರ್ಯ ಕೂಡ ಆಗಿರ್ತಾರೆ. ಸನ್ಯಾಸ ತಗೊಳ್ಳುವಾಗ ದೇವಿ ಪ್ರತ್ಯಕ್ಷ ಆಗಿಬಿಡ್ತಾಳೆ. ಯಾಕಂದರೆ ಸನ್ಯಾಸ ದೀಕ್ಷೆಯಲ್ಲೇ ಒಂದೇ ದಿವಸದಲ್ಲಿ 30 ಲಕ್ಷ ಗಾಯತ್ರಿ ಜಪ ಮಾಡಿರೋಷ್ಟು ಪುಣ್ಯ ಬಂದ್ಬಿಡುತ್ತೆ. ಒಂದು ಗಾಯತ್ರಿ ಪುನಶ್ಚರಣಕ್ಕೆ ಅದು ಸಮಾನ, ಕೇವಲ ದೀಕ್ಷೆಯ ಕ್ರಿಯೆನೇ. ಆವಾಗ ದೇವಿ ಪ್ರತ್ಯಕ್ಷ ಆಗುತ್ತೆ. ಅಯ್ಯೋ ತಾಯಿ, ಈಗ ಪ್ರತ್ಯಕ್ಷ ಆಗಿದೆಯಲ್ಲ, ನಾನು ಈಗಲೇ ಸನ್ಯಾಸದಲ್ಲಿ ಪ್ರತಿಜ್ಞೆ ಮಾಡಿದ್ದೀನಿ, ಆ ಪಾವರ್ಟಿಗೆ ಎಲ್ಲ ಕಟಿಕ ನೆಲದಲ್ಲಿ ಮುಳ್ಕೊತೀನಿ, ಹೆಚ್ಚು ಆಭರಣಗಳು ಬಳಸೋಂಗಿಲ್ಲ, 1 ಹೊತ್ತಿಲ್ಲ 2 ಹೊತ್ತಿಗಿಂತ ಹೆಚ್ಚು ಪರಿಗ್ರಹ ಮಾಡೋಂಗಿಲ್ಲ, ಇವೆಲ್ಲ ಪ್ರಾಮಿಸ್ ಮಾಡಬೇಕಲ್ಲಿ ಸನ್ಯಾಸ ದೀಕ್ಷೆಯಲ್ಲಿ. ಇಷ್ಟೊಂದೆಲ್ಲ ಮಾಡಿಬಿಟ್ಟಿದ್ದೀನಿ. ಈಗ ನಾನು ಸಂಪತ್ತು ಇಟ್ಕೊಂಡು ಏನು ಮಾಡಬೇಕು ಅಂದರೆ, ಸರಿ ಬಿಡು, ನಾನೇನು ಮಾಡಲಿ, ನಿನಗೆ ಗೋಹತ್ಯೆ ಮಹಾಪಾತಕ ಇತ್ತು, ಇನ್ನೊಂದು ಪುನಶ್ಚರಣೆ ಮಾಡಿದರೆ ನಾನು ಪ್ರತ್ಯಕ್ಷ ಆಗಿಬಿಡ್ತಾ ಇದ್ದ. ಈಗ ನೀನು ಸನ್ಯಾಸ ದೀಕ್ಷೆ ತಗೊಂಡಿದ್ದೆ, ಅದಕ್ಕೆ ಈಗ ನಾನು ಪ್ರತ್ಯಕ್ಷ ಆಗಿದ್ದೀನಿ ಅಂತ. ಸರಿ ಬಿಡು, ನಿನಗೆ ಬೇಡ ಅಂದರೆ ನೀನು ಬೇರೆದಕ್ಕೆ ಹತ್ರ ಬಳಸ್ಕೋಬೋದು ಈ ಸಂಪತ್ತನ್ನು ಅಂದಾಗ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡೋದಕ್ಕೆ ಬಳಸ್ತಾನೆ. ಅದಕ್ಕೆ ಆ ಸಾಮ್ರಾಜ್ಯ ಅಷ್ಟು ಅಭಿವೃದ್ಧಿಯಾಗಿ, ಅದು ಕೂಡ ಮುಹೂರ್ತ ಸ್ವಲ್ಪ ಗಡಬಡಿ ಆಗೋಯ್ತು. ಮುಹೂರ್ತ ಇಡುವಾಗ ನಾನು ಶಂಕು ಊದುತ್ತೀನಿ, ಆವಾಗ ನೀವು ಮುಹೂರ್ತ ಇಡ್ರಿ ಅಂತ ಅವರು ಹರಿಹರ ಅಕ್ಕ ಬುಕ್ಕರಿಗೆ ಹೇಳಿರ್ತಾರೆ. ಮತ್ತು ತುಂಗಭದ್ರಾ ನದಿ ಪಕ್ಕದಲ್ಲಿ ಎಷ್ಟೋ ಜನ ಸಾಧುಗಳಿರ್ತಾರೆ. ಪ್ರಾರಂಭದಲ್ಲಿ ಅದು ಇರಲಿಲ್ಲ ಅನಿಸುತ್ತೆ. ಒಬ್ಬ ಸಾಧು ಅಲ್ಲಿ ಸ್ನಾನ ಮಾಡ್ಕೊಂಡು ಅವನು ಪೂಜೆ ಮಾಡೋದು ಮುಂಚೆನೇ ಶಂಕು ಊದು ಬಿಡ್ತಾರೆ. ಇನ್ನು ಆ ಗುರುಗಳು ಶಂಕು ಊದಿರೋದು ಬಿಟ್ಟು ಅವ್ರು ಸ್ವಲ್ಪ ಮುಂಚೆನೇ ಮುಹೂರ್ತ ಇಟ್ಬಿಟ್ಟಿರ್ತಾರೆ. ಅದೇನು ಒಂದು ವೇಳೆ ಅನ್ಕೊಂಡಿರೋ ಮುಹೂರ್ತದಲ್ಲಿ, ವಿದ್ಯಾರಣ್ಯ ಅನ್ಕೊಂಡ ಮುಹೂರ್ತದಲ್ಲಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯಾರು ಅದನ್ನು ಸೋಡಿಸೋದಕ್ಕೆ ಆಗ್ತಿರ್ಲಿಲ್ಲ. ಎಷ್ಟು 2000 ವರ್ಷ ಆಯುಷಿತ್ತಂತೆ ಆ ಸಾಮ್ರಾಜ್ಯ. ಇನ್ನು ಅವನು ಮುಹೂರ್ತ ಸ್ವಲ್ಪ ಚೇಂಜ್ ಆಗಿದ್ದಕ್ಕೆ ಇದು ಸ್ವಲ್ಪ ದಿವಸನೇ ಒಂದು 300 ವರ್ಷ ಚಿಲ್ಲರೆ ಸ್ವಲ್ಪ ನಡೆಯುತ್ತೆ, ಇದು ಮತ್ತೆ ಇದು ಹೊಡೆದೋಗುತ್ತೆ ಅಂತ ಅಂದ್ರಂತೆ. ಇನ್ನು ಪ್ರಾರಬ್ಧ ವಿಧಿನೇ ಹಂಗಿದೆ. ಪ್ರಾರಬ್ಧ ಎಲ್ಲ ನಮಗೂ ಆ ಪುಣ್ಯ ಇರಬೇಕಲ್ಲ, ನಮ್ಮ ಹತ್ರ ಪುಣ್ಯ ಇಲ್ಲ ಅಂದಾಗ ಮತ್ತೆ ಅದೆಲ್ಲ ಹೆಂಗಾಗುತ್ತೆ. ಆದ್ದರಿಂದ ಈ ಥರ ಮಹಾಪುರುಷರು ಮಂತ್ರಸಿದ್ಧಿಯನ್ನು, ಅದು ಮಂತ್ರ ಪುನಶ್ಚರಣೆ ಮಾಡಿ ಅಂದರೆ, ಪುನಶ್ಚರಣೆ ಅಂದರೆ ಇಷ್ಟು ಸಿದ್ಧಿ, ಅದು ಅಷ್ಟೊಂದು ಜಪ ಮಾಡಬೇಕು ಯಾವುದೇ ಮಂತ್ರ ಆಗಲಿ, ಆವಾಗ ಅದು ರಿಸಲ್ಟ್ ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ. ಸುಮ್ಮನೆ ಸ್ವಲ್ಪ ಮಾಡಿಬಿಟ್ಟು ಎದುರು ನೋಡ್ತಾ ಇರ್ತೀವಿ, ಏನಾದರೂ ಚೇಂಜ್, ಮತ್ತು ವಿಶ್ವಾಸನೇ ಕಳ್ಕೊಂಬಿಡೋದು. ಏನಾಗ್ತಾಯಿಲ್ಲ ಬಿಡಪ್ಪ ಈ ಮಂತ್ರ ಜಪದಲ್ಲಿ ಏನಾಗ್ತಾಯಿದೆ ಅಂತ. ಅದು ಮತ್ತು ಗುರುಗಳಿಂದನೇ ಮಂತ್ರ ಬಂದಿರಬೇಕು. ಸ್ವಂತವಾಗಿ ಪುಸ್ತಕಗಳೆಲ್ಲ ಓದಿ ಮಾಡಿದ್ರೆ ಏನು ಫಲ ಇರೋದಿಲ್ಲ. ಪರಂಪರೆಯಿಂದ ಇರೋ ಗುರುಗಳಿಂದನೇ ಮಂತ್ರ ತಗೊಂಡಿರಬೇಕು. ಮತ್ತು ಈ ಥರ ಮಹಾಸ್ತ್ರವನ್ನಾಗಿ ಪರಿವರ್ತಿಸಿ ಧನುಸ್ಸಿಗೆ ಹೆದೆ ಏರಿಸಿ ಬಾವಿಯಲ್ಲಿದ್ದ ಚಿನ್ನಿಗೆ ಗುರಿ ಇಟ್ಟು ಹೊಡೆದರು. ಕುಶಾಸ್ತ್ರವು ಸೋಯಿ ಎಂದು ಶಬ್ದ ಮಾಡುತ್ತಾ ಚಿನ್ನಿಗೆ ಚುಚ್ಚಿಕೊಂಡಿತು. 2ನೆಯ ಕುಶಾಸ್ತ್ರವನ್ನು ಪ್ರಯೋಗಿಸಿದರು. ಅದು ಮೊದಲೇ ಪ್ರಯೋಗಿಸಿದ್ದ ಕುಶಾಸ್ತ್ರದ ಹಿಂಬದಿಯಲ್ಲಿ ಅಂಟಿಕೊಂಡಿತು. 3ಯ 4ಥ 5ಮ ಕುಶಾಸ್ತ್ರ ಪ್ರಯೋಗಗಳೆಲ್ಲವೂ ದ್ರೋಣರು ಮಾಡಿದರು. ಕಡೆಯ ಕುಶಾಸ್ತ್ರವು ಬಾವಿಯ ಮೇಲ್ಭಾಗದಲ್ಲಿಯೇ ತನ್ನ ಹಿಂದಿನ ಕುಶಾಸ್ತ್ರದೊಡನೆ ಸೇರಿಕೊಂಡು ನಿಂತಿತು. ಬಾವಿಯಿಂದ ಬಿಂದಿಗೆಯನ್ನು ಎಳೆಯುವ ರೀತಿಯಲ್ಲಿ ಕುಶಾಸ್ತ್ರಗಳ ಸರಪಳಿಯಿಂದ ಚಿನ್ನಿಯನ್ನು ಮೇಲೆಳೆದು ದ್ರೋಣರು ರಾಜಕುಮಾರರಿಗೆ ಕೊಟ್ಟರು.
ಎಂದೂ ಎಲ್ಲೂ ಕಂಡು ಕೇಳದ ಧನುರ್ವಿದ್ಯಾ ಚಾತುರ್ಯವನ್ನು ರಾಜಕುಮಾರರು ಅಂದು ನೋಡಿದರು. ತಾವು ಕನಸು ಕಾಣುತ್ತಿಲ್ಲವೆಂಬ ಭ್ರಾಂತಿಯನ್ನು ನಿವಾರಿಸಿಕೊಳ್ಳಲು ಕಣ್ಣುಗಳನ್ನುಜ್ಜಿ ಅರಳಿಸಿ ನೋಡಿದರು. ಇದು ಕನಸ ನೆನಸ ಅಂತ ಅವ್ರಿಗೆ ಭ್ರಾಂತಿ ಆಗಿಬಿಟ್ಟಿದೆ. ಯಾವತ್ತೂ ಇಷ್ಟೊಂದು ವಿಚಿತ್ರ ನೋಡಿರಲಿಲ್ಲ. ಕಣ್ಣುಗಳು ಉಜ್ಜುಕೊಂತ ಇದ್ದಾರಂತೆ, ನಾವು ಇದು ನಿದ್ದೆ ಕನಸು ಕಾಣ್ತಾ ಇದ್ವಿ, ಇದು ನಿಜಾನ ಅಂತ. ಮತ್ತು ದ್ರೋಣರು ಮಂದಹಾಸದಿಂದ ರಾಜಕುಮಾರರ ಮುಖಲಕ್ಷಣಗಳೆಲ್ಲವನ್ನೂ ವೀಕ್ಷಿಸುತ್ತಾ ನಿಂತಿದ್ದರು. ರಾಜಕುಮಾರರಿಗೆ ದ್ರೋಣರ ಅಂಗುಲೀಕದ ಸ್ಮರಣೆ ಒಡನೆಯೇ ಬಂತು. ಬ್ರಾಹ್ಮಣೋತ್ತಮರೇ, ನಿಮ್ಮ ಅಂಗುಲಿಕವನ್ನು ಬಾವಿಯಿಂದ ತೆಗೆಯಿರಿ ಎಂದರು. ಉಂಗುರವನ್ನು ತೆಗೆಯಲು ದ್ರೋಣರು ಕುಶಾಸ್ತ್ರವನ್ನು ಪ್ರಯೋಗಿಸಲಿಲ್ಲ. ಧನುಸ್ಸಿಗೆ ಹೆದೆಯೇರಿಸಿ ಶರವನ್ನು ಯೋಜಿಸಿದ ಕಾರ್ಯವನ್ನು ರಾಜಕುಮಾರರೆಲ್ಲರೂ ನೋಡಿದರು. ಮುಂದೆ ಸೊಯ್ ಎಂಬ ಶರಶಬ್ದವು ಮಾತ್ರ ಕೇಳಿಸಿತು. ಉಂಗುರವು ದ್ರೋಣರ ಕೈಯಲ್ಲಿತ್ತು. ಅವ್ರ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋ ರಪ್ಪೆ ಅಷ್ಟರಲ್ಲೇ ಬಾಣ ಹೋಗಿ ಉಂಗುರ ತಗೊಂಡು ಅವರು ದ್ರೋಣರ ಕೈಯಲ್ಲಿ ಬಂದುಬಿಟ್ಟಿತ್ತಂತೆ, ಅಷ್ಟು ಫಾಸ್ಟಾಗಿ. ರಾಜಕುಮಾರರಿಗೆ ಅದು ಅತ್ಯದ್ಭುತ ಸಾಧನೆಯ ಅಸ್ತ್ರ ಪ್ರಯೋಗವೆನ್ನಿಸಿತು. ಲಕ್ಷ್ಯಕ್ಕೆ ಗುರಿಯಿಟ್ಟು ಹೊಡೆಯಬಹುದು, ಆದರೆ ಲಕ್ಷ್ಯವನ್ನೇ ಬಾಣ ಪ್ರಯೋಗದಿಂದ ಹತ್ತಿರಕ್ಕೆ ಸೆಳೆದು ತರುವುದೆಂದರೆ ಸಾಮಾನ್ಯ ವಿದ್ಯೆಯೂ ಅಲ್ಲ, ಸಾಮಾನ್ಯ ಸಾಧನೆಯೂ ಅಲ್ಲ. ಇದು ಆತ್ಮಶಕ್ತಿಯಿಂದ ಸಾಧಿಸಬಹುದಾದ ವಿಜ್ಞಾನದ ಮಹತ್ವ. ಇಲ್ಲಿ ಟೀಕಾಕಾರರು ಅವರ ಅಭಿಪ್ರಾಯ ಹೇಳ್ತಾರೆ. ಧನುರ್ಬಾಣಗಳು ಹೇಗಿರಬೇಕು, ಯಾವ ಲೋಹಗಳನ್ನು ಉಪಯೋಗಿಸಬೇಕು ಎಂಬ ನಿಯಮವಿದ್ದರೂ ಧನುರ್ವಿದ್ಯೆಯ ಹಿನ್ನೆಲೆಯಲ್ಲಿ ಆತ್ಮಶಕ್ತಿಯು ಅಡಗಿರುತ್ತದೆ. ಏಕಾಗ್ರ ಬುದ್ಧಿನೇ, ಕಾನ್ಸಂಟ್ರೇಟೆಡ್ ಮೈಂಡ್, ಫೋಕಸ್ಡ್ ಮೈಂಡ್. ಅದಕ್ಕೆ ಯಾವುದೇ ಫೀಲ್ಡಲ್ಲಿ ನೀನು ಸಕ್ಸಸ್ ಮಾಡಬೇಕಂದ್ರೆ ಮನಸ್ಸನ್ನು ಒಂದು ಕಡೆ ಸಿಂಗಲ್ ಪಾಯಿಂಟೆಡ್ನೆಸ್ಸನ್ನು ಅಭ್ಯಾಸ ಮಾಡಿಸ್ಬೇಕು. ಆ ಮನಸ್ಸು ಮತ್ತು ಯಾವ ಕೆಲಸದಲ್ಲಿ ಪ್ರಯೋಗ ಮಾಡಿದ್ರೂ ಕೂಡ ಫುಲ್ಲು ಸಕ್ಸಸ್ ಬರ್ತಾ ಇರುತ್ತೆ. ಕೇವಲ ಒಬ್ಬ ಮಾನವನು ತನ್ನ ಮಂತ್ರಬಲದಿಂದ ಅರ್ಜಿಸಿದ ಮಹಾಶಕ್ತಿಯಿಂದ ಕುಶವನ್ನು ಬ್ರಹ್ಮಾಸ್ತ್ರವನ್ನಾಗಿ ಪರಿವರ್ತಿಸಿ ಜಗತ್ತನ್ನೇ ನಡುಗಿಸುವ ಸಾಮರ್ಥ್ಯವುಳ್ಳವನಾಗಿರುತ್ತಿದ್ದನು. ಅಂತಹ ಅಮೋಘವಾದ ಮತ್ತು ಆರ್ಷೇಯವಾದ ಅದ್ಭುತ ವಿದ್ಯೆಯು ಇಂದು ಲುಪ್ತವಾಗಿ ಹೋಗಿದೆ. ಈಗ ಯಾರ ಹತ್ರನೂ ಇಲ್ಲ ಆ ವಿದ್ಯೆ. ನಾವು ಮಾಡಿರೋ ತಪ್ಪು ನಮಗೆ ಏನಂದರೆ, ನಮ್ಮ ಗುರುಗಳಿಂದ ಋಷಿಗಳಿಂದ ಆ ವಿದ್ಯೆಯನ್ನು ತಗೊಳ್ಳೋದನ್ನೇ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ಈಗೆಲ್ಲ ಅದಕ್ಕೆ ಸ್ಥೂಲ ರೂಪದಲ್ಲೇ ನೋಡ್ಕೊತಾ ಇದ್ದೀವಿ. ಮತ್ತು ದ್ರೋಣರು ಉಂಗುರವನ್ನು ತಮ್ಮನ್ನು ಸುತ್ತುವರಿದ ನಿಂತಿದ್ದ ಆಶ್ಚರ್ಯಚಕಿತರಾದ ರಾಜಕುಮಾರರೆಲ್ಲರಿಗೂ ನೋಡಲು ಕೊಟ್ಟರು. ಅವರೆಲ್ಲರೂ ದ್ರೋಣರ ಬಾಣ ಪ್ರಯೋಗ ಚಾತುರ್ಯಕ್ಕೆ ತಲೆದೂಗಿದರು. ಬ್ರಾಹ್ಮಣೋತ್ತಮರೇ, ನಿಮಗೆ ನಾವು ಅಭಿವಾದನ ಮಾಡುತ್ತೇವೆ. ನಿಮ್ಮ ಹೊರತಾಗಿ ಮತ್ತಾರಿಂದಲೂ ಈ ವಿಧವಾದ ಬಾಣ ಪ್ರಯೋಗವು ಸಾಧ್ಯವೇ ಇಲ್ಲ. ನಿಮ್ಮ ಕುಲ ಗೋತ್ರಗಳನ್ನು ತಿಳಿಯಲು ಬಹಳ ಉತ್ಸುಕರಾಗಿದ್ದೇವೆ ಮತ್ತು ನೀವಿಚ್ಛಿಸಿದರೆ ನಿಮ್ಮ ಸೇವೆಯನ್ನು ಮಾಡಲು ಸಿದ್ಧರಿದ್ದೇವೆ. ನಾವು ನಿಮಗಾಗಿ ಈಗ ಯಾವ ಕಾರ್ಯವನ್ನು ಮಾಡಬೇಕು ದಯಮಾಡಿ ಹೇಳಿರಿ ಎಂದು ವಿನಯಪೂರ್ವಕವಾಗಿ ಹೇಳಿದ ರಾಜಕುಮಾರರಿಗೆ ಉತ್ತರವಾಗಿ ದ್ರೋಣರು ಹೇಳಿದರು. ನೀವು ಈಗಲೇ ಹೋಗಿ ನನ್ನ ರೂಪಗುಣಗಳನ್ನು ಭೀಷ್ಮನಿಗೆ ವಿಶದವಾಗಿ ಹೇಳಿರಿ. ಆ ಮಹಾನುಭಾವನೆ ನಾನ್ಯಾರೆಂಬುದನ್ನು ಕೂಡಲೇ ತಿಳಿಯುವನು. ಕೇವಲ ನನ್ನ ಈ ಶರೀರ ಲಕ್ಷಣಗಳನ್ನು ಹೋಗಿ ನೀವು ಹೇಳಿರಿ, ನಿಮ್ಮ ಭೀಷ್ಮ ತಾತನೇ ಎಲ್ಲ ಹೇಳ್ಬಿಡ್ತಾನೆ ನಾನು ಯಾರು ಅಂತ. ರಾಜಕುಮಾರರೆಲ್ಲರೂ ದ್ರೋಣರನ್ನು ಹೆಚ್ಚು ಒತ್ತಾಯ ಮಾಡದೆ ಅವರ ಮಾತಿಗೆ ಮಾನ್ಯತೆ ಇತ್ತು ಅವರಿಗೆ ನಮಸ್ಕರಿಸಿ ಪಿತಾಮಹನಾದ ಭೀಷ್ಮನಲ್ಲಿಗೆ ತೆರಳಿ ಆಟದ ಮೈದಾನದಲ್ಲಿ ನಡೆದುದನ್ನೆಲ್ಲವನ್ನೂ ವಿಶದವಾಗಿ ಹೇಳಿದರು. ವಿಷಯಗಳೆಲ್ಲವನ್ನೂ ವಿಶದವಾಗಿ ಕೇಳಿದ ನಂತರ ಭೀಷ್ಮನು ಅಂತಹ ಅದ್ಭುತ ಬಾಣ ಪ್ರಯೋಗ ಚಾತುರ್ಯವು ದ್ರೋಣರಿಗಲ್ಲದೆ ಮತ್ತಾರಿಗೂ ಇರಲು ಸಾಧ್ಯವಿಲ್ಲವೆಂದು ನಿಶ್ಚಯಿಸಿ, ಯಾಕಂದರೆ ಭೀಷ್ಮನು ಪರಶುರಾಮನ ಶಿಷ್ಯನೇ, ಹೌದು, ಪರಶುರಾಮನ ಹತ್ರ ಇರೋ ವಿದ್ಯೆ ಅದು ದ್ರೋಣರಿಗೆ ಪೂರ್ತಿ ಲಾಸ್ಟಲ್ಲಿ ಕೊಟ್ಟುಬಿಟ್ಟಿದ್ದಾರಂತ ಗೊತ್ತಿರುತ್ತೆ. ರಾಜಕುಮಾರರಿಗೆ ಯೋಗ್ಯರಾದ ಗುರುಗಳು ಸಿಕ್ಕಿದರೆಂಬ ಸಂತೋಷದಿಂದ ತಾನಾಗಿಯೇ ಕೃಪರ ಮನೆಗೆ ತೆರಳಿ ಸಕಲ ಮರ್ಯಾದೆಗಳೊಡನೆ ದ್ರೋಣರನ್ನು ಅರಮನೆಗೆ ಕರೆತಂದನು. ವಿದ್ಯೆಗೆ ಕೊಡಬೇಕಾದಂಥ ಬೆಳೆ ಸ್ವಯಂ ಆಗಿ ಮತ್ತೆ ಕರ್ಕೊಂಬನ್ನಿ ದ್ರೋಣರಂತಲ್ಲ, ಅವರೇ ಸ್ವಯಂ ಆಗಿ ಬಂದು ಹಸ್ತನಾಪುರಕ್ಕೆ ಮೇಯ್ನ್ ಅವ್ರ ಲೀಡರ್
ಬಂದು ದ್ರೋಣರನ್ನು ಮರ್ಯಾದೆಯಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ರಿಸೀವಿಂಗ್ ಪದ್ಧತಿಯಲ್ಲಿ ಗೊತ್ತಾಗ್ಬಿಡುತ್ತೆ ಇವರು ಯಾವ ಥರ, ಯಾರಿಗೆ ಎಲ್ಲಿ ಹೆಂಗೆ ಮರ್ಯಾದೆ ಕೊಡಬೇಕಂತ. ಅದಕ್ಕೆ ಶ್ರೋತ್ರಿಯ, ಬ್ರಹ್ಮನಿಷ್ಠ ಇಂಥ ಆಚಾರ್ಯರಿಗೆ, ವಿದ್ಯೆಯನ್ನು ಕಲಿತುಕೊಂಡಂಥ ಗುರುಗಳಿಗೆ ನಮ್ಮ ಸನಾತನ ಧರ್ಮದಲ್ಲಿ ತುಂಬ ದೊಡ್ಡ ಸ್ಥಾನ ಇರುತ್ತೆ. ನಾವು ಸ್ಕೂಲ್ ಫೀಸ್ ಕಟ್ತಾ ಇದ್ದೀವಿ ಬಿಡು, ಅವ್ರಿಗೇನೋ ಮರ್ಯಾದೆ ಕೊಡೋದು ಅನ್ನೋದಿಲ್ಲ. ಫೀಸ್ ಕೊಟ್ಟರೂ ಕೂಡ ಗುರುಗಳ ಸ್ಥಾನದಲ್ಲಿರೋರಿಗೆ ತುಂಬ ಮರ್ಯಾದೆ ಕೊಡಬೇಕು. ಅದು ವಿದ್ಯೆಗೆ ಕೊಡುವಂಥ ಮರ್ಯಾದೆ ಅದು. ಪರಸ್ಪರ ಕುಶಲ ಪ್ರಶ್ನೆಗಳಾದವು. ಮಾತಿನ ಮಧ್ಯದಲ್ಲಿ ಭೀಷ್ಮನು ಕೇಳಿದನು, ಬ್ರಾಹ್ಮಣೋತ್ತಮರೇ, ನೀವು ಹಸ್ತಿನಾಪುರಕ್ಕೆ ಬಂದ ಕಾರಣವನ್ನು ಕೇಳಬಹುದೇ? ದ್ರೋಣರು ನಡೆದದ್ದನ್ನೆಲ್ಲವನ್ನು ಯಥಾವತ್ತಾಗಿ ಭೀಷ್ಮನಿಗೆ ಹೇಳತೊಡಗಿದರು. ಭೀಷ್ಮನ ಮಾತಿಗೆ ಪುರಸ್ಕಾರವನ್ನಿತ್ತು ದ್ರೋಣರು ತಮ್ಮ ಆತ್ಮಕಥೆಯನ್ನು ಪ್ರಾರಂಭಿಸಿದರು. ನಾನು ಬ್ರಹ್ಮಚರ್ಯಾಶ್ರಮದಲ್ಲಿದ್ದಾಗ ಧನುರ್ವಿದ್ಯಾಭ್ಯಾಸಕ್ಕಾಗಿಯೂ ಮತ್ತು ಉತ್ತಮವಾದ ದಿವ್ಯಾಸ್ತ್ರಗಳನ್ನು ಪಡೆಯುವುದಕ್ಕಾಗಿಯೂ ಅಗ್ನಿವೇಶರಲ್ಲಿ ಶಿಷ್ಯನಾಗಿದ್ದೆನು. ಗುರು ಶುಶ್ರೂಷೆ ಮಾಡುತ್ತಾ ಕೌಪೀನ ಜಠಾಧಾರಿಯಾಗಿ ಬ್ರಹ್ಮಚರ್ಯಾಶ್ರಮೋಕ್ತವಾದ ವ್ರತ ನಿಯಮಾದಿಗಳನ್ನು ಪರಿಪಾಲಿಸುತ್ತಾ ಅನೇಕ ವರ್ಷಗಳ ಕಾಲ ನಾನು ಅವರಲ್ಲಿಯೇ ಇದ್ದೆನು. ಅದೇ ಸಮಯದಲ್ಲಿಯೇ ಪಾಂಚಾಲ ರಾಜಕುಮಾರನಾದ ದೃಪದನು ಧನುರ್ವಿದ್ಯಾಭ್ಯಾಸಕ್ಕಾಗಿ ಅಗ್ನಿವೇಶರಲ್ಲಿಗೆ ಬಂದನು. ಕಾಲಕ್ರಮದಲ್ಲಿ ನಮ್ಮಿಬ್ಬರಲ್ಲಿಯೂ ಮೈತ್ರಿ ಬೆಳೆಯಿತು. ನಾನು ಅವನನ್ನು ಬಹುವಾಗಿ ಪ್ರೀತಿಸುತ್ತಿದ್ದೆನು. ಓದುವಾಗಲೂ ಆಡುವಾಗಲೂ ಒಬ್ಬರು ಮತ್ತೊಬ್ಬರನ್ನು ಬಿಟ್ಟು ಅಗಳುತ್ತಿರಲಿಲ್ಲ. ದೃಪದನು ಸಹ ನನ್ನ ಇಚ್ಛೆಗೆ ವಿರೋಧವಾಗಿ ಯಾವ ಕಾರ್ಯವನ್ನೂ ಮಾಡುತ್ತಿರಲಿಲ್ಲ. ಯಾವಾಗಲೂ ನನಗೆ ಪ್ರಿಯವಾಗುವಂತೆಯೇ ಮಾತನಾಡುತ್ತಿದ್ದನು. ದ್ರೋಣ, ನಾನು ನನ್ನ ತಂದೆಗೆ ಪ್ರೀತಿಪಾತ್ರನಾದ ಮಗ. ಆದ್ದರಿಂದ ಅವನು ನನ್ನನ್ನೇ ಸಿಂಹಾಸನಕ್ಕೆ ಅಧಿಪತಿಯನ್ನಾಗಿ ಮಾಡುವುದು ನಿಶ್ಚಯ. ನಾನು ಸಿಂಹಾಸನವನ್ನೇರಿದೊಡನೆಯೇ ಪಾಂಚಾಲ ದೇಶವನ್ನೇ ನಿನಗೆ ಅರ್ಪಿಸಿಬಿಡುವೆನು ಅಂತ ಸಣ್ಣ ವಯಸ್ಸಿನಲ್ಲಿ ಅಂದಿರ್ತಾನೆ ದ್ರೋಣನಿಗೆ. ಇದು ನನ್ನ ಪ್ರಮಾಣ ವಚನವೆಂದು ತಿಳಿ. ನನ್ನ ಭೋಗೈಶ್ವರ್ಯಗಳು, ರಾಜ್ಯಕೋಶಾದಿಗಳು, ಸಮಸ್ತ ಸುಖಗಳು ನಿನ್ನನ್ನೇ ಅವಲಂಬಿಸಿ ಇರುವೆವು. ಏನೋ ಬಿಸ್ಕೆಟು ಚಾಕ್ಲೇಟು ಕೊಟ್ಟುಬಿಟ್ರೆ, ದೊಡ್ಡ ದೊಡ್ಡ ಮಾತು ಕೊಟ್ಟುಬಿಟ್ಟಿರ್ತಾರೆ ಸಣ್ಣ ವಯಸ್ಸಿನಲ್ಲಿ. ಇದು ನನ್ನ ಜೀವನದ ಆಸೆ. ಇವೇ ದೃಪದನು ಹೇಳುತ್ತಿದ್ದ ಸವಿ ಮಾತುಗಳು. ಅವನು ಅಸ್ತ್ರವಿದ್ಯಾಭ್ಯಾಸವನ್ನು ಪೂರ್ಣ ಮಾಡಿ ಪಾಂಚಾಲ ದೇಶಕ್ಕೆ ತೆರಳುವಾಗಲೂ ನೀನು ಪಾಂಚಾಲ ದೇಶಕ್ಕೆ ಬರಲೇಬೇಕು ಎನ್ನುವ ಕಡೆಯ ನುಡಿಯೊಡನೆ ನನ್ನಿಂದ ಬೀಳ್ಕೊಂಡನು. ದೃಪದನು ಹೇಳಿದ್ದ ಮಾತುಗಳನ್ನು ನಾನು ಯಾವಾಗಲೂ ಸ್ಮರಿಸುತ್ತಲೇ ಇದ್ದೆನು. ಕೆಲವು ದಿವಸಗಳು ಕಳೆದ ನಂತರ ನಮ್ಮ ತಂದೆಯವರು ಅಪ್ಪಣೆಯಂತೆ ನಾನು ಪುತ್ರಕಾಮನಾಗಿ ತಲೆಯಲ್ಲಿ ಹೆಚ್ಚು ಕೂದಲಿಲ್ಲದ ಕೃಪಿಯನ್ನು ಮದುವೆಯಾದೆನು. ಕೃಪಿಗೆ ತಲೆಯಲ್ಲಿ ಹೆಚ್ಚು ಕೂದಲಿರಲಿಲ್ಲವಂತೆ. ಕೃಪಿಯು ಗೃಹಕೃತ್ಯಗಳಲ್ಲಿ ನಿಪುಣೆಯಾಗಿದ್ದುದು ಮಾತ್ರವಲ್ಲದೆ ವ್ರತನಿಷ್ಠಳು, ಮಹಾಪ್ರಾಜ್ಞಳು, ಅಗ್ನಿಹೋತ್ರ, ಯಾಗ, ಶಮ, ದಮಗಳ ಪಾಲನೆ ಇವುಗಳಲ್ಲಿ ಸದಾ ನಿರತಳು ಆಗಿದ್ದಳು. ಕೆಲವು ಕಾಲಾನಂತರ ನನ್ನಿಂದ ಸೂರ್ಯನಿಗೆ ಸಮಾನನಾದ ಅಶ್ವತ್ಥಾಮನೆಂಬ ಪುತ್ರನನ್ನೂ ಪಡೆದಳು. ನಮ್ಮ ತಂದೆಯವರು ನನ್ನನ್ನು ಪಡೆದು ಸಂತುಷ್ಟರಾದಂತೆ ತೇಜಸ್ವಿಯಾದ ಅಶ್ವತ್ಥಾಮನನ್ನು ಪಡೆದು ನಾನು ಸಂತುಷ್ಟನಾದೆನು. ಒಮ್ಮೆ ಪುತ್ರನಾದ ಅಶ್ವತ್ಥಾಮನು ನಮ್ಮ ಪಕ್ಕದ ಆಶ್ರಮದಲ್ಲಿ ಧನವಂತರಾದ ಬಾಲಕರು ಹಾಲು ಕುಡಿಯುತ್ತಿರುವುದನ್ನು ಕಂಡು, ಮುಂಚೆನೇ ಅವನು ನೋಡಿಬಿಟ್ಟಿರ್ತಾನೆ ಹಾಲು, ತನಗೂ ಹಾಲು ಬೇಕೆಂದು ಅಳಲು ಮೊದಲಿಟ್ಟನು. ಅದರಿಂದ ನನಗೂ ಬಹಳ ದಿಗ್ಭ್ರಾಂತಿಯಾಯಿತು. ಆದರೆ ಆ ದೇಶದಲ್ಲಿ ಅನೇಕ ಬಾರಿ ಸುತ್ತಾಡಿದರೂ ನನಗೆ ಯೋಗ್ಯನೆನಿಸಿದ ದಾನಿಯಾಗಲಿ ಶುಭ ಲಕ್ಷಣಯುಕ್ತವಾದ ಹಾಲು ಕರೆಯುವ ಹಸುವಾಗಲಿ ಎಲ್ಲಿಯೂ ಸಿಕ್ಕಲಿಲ್ಲ. ಯಾರ ಹತ್ರ ಅಂದರೆ ಅವ್ರ ಹತ್ರ ದಾನ ತಗೊಳ್ಳಂಗೂ ಇಲ್ಲ. ಒಳ್ಳೆ ಧರ್ಮಾತ್ಮರಿಂದನೇ ದಾನ ತೊಗೋಬೇಕಾಗುತ್ತೆ. ಯಾರು ಮರ್ಡ್ರ್ ಮಾಡಿಬಿಟ್ಟು ಬಂದು ದುಡ್ಡು ಸಂಪಾದನೆ ಮಾಡಿರೋ ಅಂಥವನ ಹತ್ರ ತಗೊಂಡ್ರೆ ಮತ್ತಿನ್ನೂ ಆ ಪಾಪ ಕೂಡ ಅಂಟ್ಕೊಂಡ್ಬಿಡುತ್ತೆ. ವಿಫಲನಾಗಿಯೇ ಆಶ್ರಮಕ್ಕೆ ಬರಬೇಕಾಯಿತು. ಆಶ್ರಮಕ್ಕೆ ಹಿಂದಿರುಗಿದ ವೇಳೆಯಲ್ಲಿ ಅಶ್ವತ್ಥಾಮನು ಇರಲಿಲ್ಲ. ಪಕ್ಕದ ಆಶ್ರಮದಲ್ಲಿದ್ದ ಬಾಲಕರೊಡನೆ ಸೇರಿ ಆಡುತ್ತಿದ್ದು ಕಾಣಿಸಿತು. ಅವನನ್ನು ಕರೆತರಲು ಹೋದೆನು. ಎಲ್ಲರೂ ನಗುತ್ತಾ ಕೇಕೆ ಹಾಕಿಕೊಂಡು ಕುಣಿಯುತ್ತಿದ್ದರು. ವಿಷಯವೇನೆಂಬುದು ತಿಳಿಯುವ ಕುತೂಹಲದಿಂದ ಪಕ್ಕದಲ್ಲಿದ್ದ ಪೊದೆಯ ಮರದ ಮರೆಯಲ್ಲಿ ಕುಳಿತು ಎಲ್ಲವನ್ನೂ ನೋಡುತ್ತಿದ್ದೆನು. ಎಷ್ಟು ಬೇಕಾದರೂ ಕುಡಿ ಎಂದು ಹೇಳುತ್ತಾ ಬಾಲನೊಬ್ಬನು ಅಶ್ವತ್ಥಾಮನಿಟ್ಟುಕೊಂಡಿದ್ದ
ಪಾತ್ರೆಗೆ ಅಕ್ಕಿಯ ಹಿಟ್ಟನ್ನು ಹಾಕಿ ಕದರಿದ ಬಿಳುಪಾದ ನೀರನ್ನು ಸುರಿದನು. ಸ್ನೇಹಿತರು ಅವನಿಗೆ ಸುರಿಸಿದನು. ಅದನ್ನು ಘಟಘಟನೆ ಕುಡಿಯುತ್ತಾ ಅಶ್ವತ್ಥಾಮನು, ಇಂದು ಹಾಲು ಕುಡಿದೆನು, ಈಗ ತಂದೆಯು ಬಂದೊಡನೆಯೇ ಹೇಳು ಬಿಡುವೆನು ಎಂದು ಹಾಡಿಕೊಂಡು ಕುಣಿಯಲು ಮೊದಲಿಟ್ಟನು. ಹೀಗೆ ಜೊತೆಗಾರರ ಹಾಸ್ಯಕ್ಕೆ ಗುರಿಯಾದ ಮಗನನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ನೋವಾಯಿತು. ತಂದೆಗೆ ನೋವಾಗುತ್ತೆ, ಮಕ್ಕಳು ಕಷ್ಟಪಡ್ತಾ ಇದ್ದಾರಂತೆ ತಡೆಯೋದಕ್ಕಾಗೋದಿಲ್ಲ. ಆತ ಉಪವಾಸ ಇದ್ದರೂ ಪರವಾಗಿಲ್ಲ, ಅಂಗಡಿಯಿಂದ ಏನಾದರೂ ಸ್ವಲ್ಪ ತಿನ್ನೋದಕ್ಕೆ ತೊಗೊಂಡ್ಬರ್ತಾ ಇರ್ತಾನೆ, ಅಷ್ಟು ಪ್ರೀತಿ ಇರುತ್ತೆ. ಆ ಆಟ ಅವರನ್ನು ಮಕ್ಕಳನ್ನು ನೋಡು, ಅವ್ರ ಮಕ್ಕಳು ಅಕ್ಕಿ ನೀರನ್ನು ಕುಡಿಸ್ಬಿಟ್ಟಿರ್ತಾರೆ ಹಾಲನ್ನು ಬಿಟ್ಟು. ಅದನ್ನು ನೋಡಿಬಿಟ್ಟು ಸಿಕ್ಕಾಪಟ್ಟೆ ದುಃಖ ಆಗಿಬಿಟ್ಟಿರುತ್ತೆ. ಐಶ್ವರ್ಯವನ್ನು ಸಂಪಾದಿಸದಿರುವ ಧನಹೀನನಾದ ದ್ರೋಣನಿಗೆ ಧಿಕ್ಕಾರವಿರಲಿ ಎಂದು ನನ್ನನ್ನೇ ಅಳೆದುಕೊಂಡೆನು. ಆ ಬಾಲಕರು ನನ್ನ ಪುತ್ರನಿಗೆ ಹಾಲೆಂದು ಹೇಳಿ ಅಕ್ಕಿಯ ಹಿಟ್ಟನ್ನು ನೀರನ್ನು ಕುಡಿಸಿದ ಮಾತ್ರದಿಂದಲೇ ಸುಮ್ಮನಾಗಲಿಲ್ಲ. ನನ್ನ ಪುತ್ರನನ್ನು ಪರಿಹಾಸ್ಯ ಮಾಡಿ ನನ್ನನ್ನು ತೆಗೆಲಿದರು. ತಂದೆಯರು ಕೂಡ ಅನ್ಕೋತಾರೆ ಮಕ್ಕಳಂದ ಮೇಲೆ. ದ್ರೋಣರ ಮಗನಾದ ಅಶ್ವತ್ಥಾಮನು ಹಾಲನ್ನು ಕುಡಿಯಲು ಆಸೆಪಟ್ಟು ಹಿಟ್ಟು ಕಲಸಿ ಬೆಳ್ಳಗಿರುವ ನೀರನ್ನೇ ಕುಡಿದು ಸಂತೋಷಭರಿತನಾಗಿ ನಾನಿಂದು ಹಾಲನ್ನು ಕುಡಿದು ಬಿಟ್ಟೆನು ಎಂದು ಹೇಳಿಕೊಂಡು ಕುಣಿದಾಡುತ್ತಿದ್ದಾನೆ ಎಂದು ಅವರು ಹೇಳಿಕೊಂಡು ಗಹಗಹಿಸಿ ನಗುತ್ತಿದ್ದರು. ಹೀಗೆಲ್ಲ ಹೀಯಾಳಿಸಿ ಮಾತನಾಡುತ್ತಿದ್ದ ಅವರ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ಅತ್ಯಂತವಾಗಿ ಪ್ರಕ್ಷುಬ್ಧವಾಯಿತು. ಬಾಲಕರು ಹೇಳುತ್ತಿದ್ದೆಲ್ಲವೂ ನಿಜವೆನಿಸಿತು. ಪೊದೆಯ ಮೊರೆಯಿಂದ ಹೊರಗೆ ಬಂದು ಯಾರೊಡನೆಯೂ ಏನನ್ನೂ ಹೇಳದೆ ಅಶ್ವತ್ಥಾಮನ ಕೈ ಹಿಡಿದು ಆಶ್ರಮಕ್ಕೆ ಹೊರಟು ಹೋದೆನು. ನಿಜ, ಧನಾರ್ಜನೆಯನ್ನು ಮಾಡಬೇಕು. ಹೇಗೆ ಮಾಡುವುದು? ನಾನು ಯಾವ ದೇಶದಲ್ಲಿಯಾದರೂ ಧನುರ್ವಿದ್ಯೆಗೆ ಆಚಾರ್ಯನಾಗಲು ಒಪ್ಪಿದರೆ ಯಥೇಚ್ಛವಾಗಿ ಹಣವು ಸಿಕ್ಕುವುದು. ಆದರೆ ಒಬ್ಬ ರಾಜನ ಆಶ್ರಯದಲ್ಲಿರಬೇಕಾಗುವುದು. ಪರಾಶ್ರಯದಿಂದ ಧನ ಗಳಿಸುವುದು ಮಾತ್ರ ಈ ದ್ರೋಣನಿಂದ ಸಾಧ್ಯವೇ ಇಲ್ಲ. ಆತ್ಮಸ್ವಾಭಿಮಾನಕ್ಕೆ ಅಡ್ಡ ಬರುತ್ತೆ. ಯಾಕಂದರೆ ಶ್ರೇಷ್ಠವಾದಂಥ ತಪಸ್ವಿಗಳು ಒಬ್ಬರು ಗುಲಾಮರಾಗಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಗೃಹಸ್ಥಾಶ್ರಮಕ್ಕೆ ಎಂಟ್ರಿ ಆಗಿದ್ದಾರೆ. ಶಾಸ್ತ್ರ ಇದು ಹೇಳುತ್ತೆ, ಪ್ರಥಮೇನಾರ್ಜಿತಂ ವಿದ್ಯಾ, ದ್ವಿತೀಯನಾರ್ಜಿತಂ ಧನಂ, ತೃತೀಯನಾರ್ಜಿತಂ ಪುಣ್ಯಂ, ಚತುರ್ಥೆ ಕಿಂ ಕರಿಷ್ಯತಿ ಅಂತ. ಆಯುಷ್ಯನ್ನು 4 ಭಾಗ ಡಿವೈಡ್ ಮಾಡಿಕೊಂಡ್ರೆ ಮೊದಲನೇ ಭಾಗದಲ್ಲಿ ಯಾವುದೋ ಒಂದು ವಿದ್ಯೆಯನ್ನು ಕಲಿಬೇಕು. ಬೇಲ್ದಾರಿ ಕೆಲಸನೋ, ಪೇಂಟಿಂಗೋ, ಎಲ್ಲವೂ ವಿದ್ಯೆನೇ. ಬದುಕೋದಕ್ಕೆ ಯಾವುದೋ ಒಂದು ವಿದ್ಯೆ ಕಲಿಬೇಕು. 2ನೇ ದಶದಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು. ದ್ವಿತೀಯನಾರ್ಜಿತಂ ಧನಂ, ಚೆನ್ನಾಗಿ 2ನೇ ದಶದಲ್ಲಿ ದುಡ್ಡು ಸಂಪಾದನೆ ಮಾಡಿದ್ರೆ 3ನೇ ದಶದಲ್ಲಿ ಸ್ವಲ್ಪ ದಾನ ಧರ್ಮ ಮಾಡ್ಕೊಳ್ಳೋದಕ್ಕೆ ಏನಾದರೂ ನಿಮ್ಗೆ ಅವಕಾಶ ಇರುತ್ತೆ. ಪುಣ್ಯನ ಸಂಪಾದನೆ ಮಾಡ್ಕೋಬೇಕು. ಈ 3 ಅವಸ್ಥೆಗಳಲ್ಲಿ ಯಾವುದು ಮಿಸ್ ಆದರೂ ಕೂಡ ಚತುರ್ಥೆ ಕಿಂ ಕರಿಷ್ಯತೆ, 4ನೇ ಅವಸ್ಥೆಯಲ್ಲಿ ಮಾಡೋದಕ್ಕೆ ಏನೂ ಅವಕಾಶ ಇರೋದಿಲ್ಲ. ಇನ್ನೆಲ್ಲ ಟ್ರ್ಯಾಜಿಡಿನೇ 4ನೇ ಅವಸ್ಥೆ. ಆದ್ದರಿಂದ ಈಗ ಧನಾರ್ಜನೆಯನ್ನು ಮಾಡಲಿಲ್ಲ ತಪಸ್ವಿ ಆದವನು, ಕೈಯಲ್ಲಿ ವಿದ್ಯೆ ಇದೆ, ರಾಜ ಹತ್ರ ಹೋಗಿ ಅವ್ರ ಗುಲಾಮಗಿರಿ ಸ್ವೀಕಾರ ಮಾಡೋದಕ್ಕೂ ಮನಸ್ಸು ಒಪ್ತಾ ಇಲ್ಲ. ನನ್ನನ್ನು ದರಿದ್ರನೆಂದು ಎಲ್ಲರೂ ಧಿಕ್ಕರಿಸಲಿ, ನಾನು ಆಜೀವ ಪರ್ಯಂತವಾಗಿ ದರಿದ್ರನಾಗೇ ಇದ್ದರೂ ಚಿಂತೆ ಇಲ್ಲ. ಒಬ್ಬನಿಗೆ ಅಡಿಯಾಳಾಗಿದ್ದು ಮಾತ್ರ ಐಶ್ವರ್ಯವನ್ನು ಸಂಪಾದಿಸಲಾರೆನು. ಅದು ಜ್ಞಾನ ಇರೋರಿಗೆ ಇದು ಅರ್ಥ ಆಗುತ್ತೆ. ನಮಗೆ ಅದು ತುಂಬ ಇವನಿಗೂ ಅಹಂಕಾರ ಇದೆ ಅಂತ ನಮ್ಗೆ ಅನಿಸುತ್ತೆ ದ್ರೋಣನಿಗೆ. ಮತ್ತು ದುಡಿಬೇಕಾಗಿತ್ತಲ್ಲ, ಕೆಲಸ ಮಾಡಬೇಕಾಗಿತ್ತಲ್ಲ. ಬಟ್ಟು ಶಾಸ್ತ್ರ ತಿಳಿದಿರೋರು ಕಾನ್ಸೆಪ್ಟ್ ಬೇರೆ ಇರುತ್ತೆ. ರಾಮಕೃಷ್ಣ ಪರಮಹಂಸರು ಅವ್ರ ಶಿಷ್ಯ ಒಬ್ಬ ನಿರಂಜನಾನಂದ ಅಂತ ಯಾರೊಬ್ಬ ಸಣ್ಣ ಹುಡುಗದಲ್ಲಿ ಬರ್ತಾ ಇರ್ತಾರೆ, ಡಿಗ್ರಿನೂ ಓದ್ತಾ ಇರ್ತಾನೆ. ಆಗ ಡಿಗ್ರಿಯನ್ನು ಓದ್ಬಿಟ್ಟು ರೈಲ್ವೇನಲ್ಲಿ ಜಾಬ್ ಸಿಕ್ಬಿಟ್ರೆ 1 ವಾರ ಕಾಣಿಸೋದಿಲ್ಲ. ಎಲ್ಲ ಅವನು ಈ ನಡುವೆ ಕಾಣಿಸ್ತಾ ಇಲ್ಲ ಆಶ್ರಮದಲ್ಲಿ ಅಂತ ಕೇಳಿದ್ರೆ, ಅಯ್ಯೋ ಗುರುಗಳೇ, ಅವನಿಗೆ ರೈಲ್ವೇನಲ್ಲಿ ನೌಕರಿ ಸಿಕ್ಬಿಟ್ಟಿದೆ ಅಂತ. ಆಗ ರಾಮಕೃಷ್ಣ ಪರಮಹಂಸರು ಅಂತಾರೆ, ಅಯ್ಯೋ ಅವನು ಗಂಗಾ ನದಿಯಲ್ಲಿ ಬಿದ್ದು ಸತ್ತೋಗಿದ್ದ, ನನ್ನ ವಾರ್ತೆಯನ್ನು ಕೇಳಿದ್ರೂ ನಾನು ಸಂತೋಷ ಪಡ್ತಿದ್ದೆ. ಅವನು ಹೋಗಿ ಇನ್ನೊಬ್ಬರು ನೌಕರನಾಗ್ಬಿಟ್ಟಿದ್ದಾನ ಅಂದರೆ ಅವನು ಒಳ್ಳೆ ದೊಡ್ಡ ಯೋಗಿಯೇ ಆಗಿ ಸನ್ಯಾಸಿಯಾಗಿ ದೊಡ್ಡ ಯೋಗಿ ಆಗಬೇಕಂದವನು ಹೋಗಿ ಇನ್ನೊಬ್ಬರು ಗುಲಾಮನಾದ್ನ. ಯಾಕಂದರೆ ಅವನು ಯೋಗಿ ಆಗಬೇಕಾದ ಎಲ್ಲ ಲಕ್ಷಣಗಳಿತ್ತು, ಮತ್ತು ಆಗ್ತಾನೆ, ಸನ್ಯಾಸಿ ಆಗಿರ್ತಾನೆ. ಅವನು ಹೋಗಿ ಇನ್ನೊಬ್ಬನ ನೌಕರನಾಗ್ಬಿಟ್ನ ಅಂತ. ಪರಾಧೀನತೆ ಯಾರಿಗೂ ಇಷ್ಟ ಆಗೋದಿಲ್ಲ. ಶರೀರದಲ್ಲಿ ತಾದಾತ್ಮೆಯಿಂದ ಈ ಶರೀರ ಪೋಷಣಾರ್ಥದಿಂದ ಬರುವಂಥ ಡಿಪೆಂಡೆನ್ಸಿ ಅದು ಎಲ್ಲವೂ ಇನ್ನು ಸ್ಟಾರ್ಟ್ ಆಗ್ಬಿಡು. ಶರೀರದ ಜೊತೆ ನಾನು ಅನ್ನೋ ಭಾವನೆ ಬಂತಂದರೆ
ನಮ್ಮ ಜುಟ್ಟು ಎಲ್ಲರ ಕೈಗೂ ಸಿಗ್ತಾ ಇರುತ್ತೆ, ಸಾಯೋ ತನಕ ಎಲ್ಲರ ಕೈಗೂ ಸಿಗ್ತಾನೆ ಇರುತ್ತೆ ಜುಟ್ಟು, ಯಾರೊಬ್ಬರು ಕಂಟ್ರೋಲ್ ಮಾಡ್ತಾನೆ ಇರ್ತಾರೆ. ಬಟ್ ಯೋಗಿಗಳಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ, ಸ್ವತಂತ್ರವಾಗಿರಬೇಕಂತ ಇಚ್ಛೆ ಪಡ್ತಾರೆ. ಬಟ್ ಈಗ ಮಾಯೆ ಆಲ್ರೆಡಿ ಮದುವೆ ಆಗಿದೆ, ಮಗು ಹುಟ್ಟಿದ್ದಾನೆ, ಇನ್ನು ಚಾನ್ಸ್ ಇಲ್ಲ, ಬಗ್ಗಲೇಬೇಕಾಗುತ್ತೆ, ಪರಾಧೀನತೆ ಸ್ವೀಕಾರ ಮಾಡಲೇಬೇಕಾಗುತ್ತೆ. ಅದಕ್ಕೆ ಮನಸ್ಸಲ್ಲಿ ಯೋಚನೆ ಹಿಂಗೆಲ್ಲ ಬರ್ತಾಯಿದೆ. ಅದನ್ನು ಹಣಕ್ಕಾಗಿ ಪಾಪಭೂಯಿಷ್ಠವಾದ ಪರೋಪ ಸೇವೆಯನ್ನು ಎಂದಿಗೂ ಮಾಡಲಾರೆನು, ಆದರೆ ಬೇರಾವ ಮಾರ್ಗವಿದೆ? ಪಾಂಚಾಲನ ಹಿಂದಿನ ಮಾತುಗಳೆಲ್ಲವೂ ನನ್ನ ಕಿವಿಯಲ್ಲಿ ಪ್ರತಿಧ್ವನಿತವಾದವು. ಅಂದಿನ ಮೈತ್ರಿಯ ಚಿತ್ರಗಳು ಕಣ್ಮುಂದೆ ಸುಳಿದವು. ಆವಾಗ ಅವನು ಮಾತು ಕೊಟ್ಟಿರ್ತಾನೆ ಸಣ್ಣ ವಯಸ್ಸಿನಲ್ಲಿ, ಏನೋ ಅವಳಕ್ಕಿನ ಏನೋ ತಿನ್ಸಿರ್ತಾನೆ, ಅಷ್ಟಕ್ಕೆ ನಾನು ರಾಜ್ಯನೇ ಕೊಟ್ಟು ಬಿಡ್ತೀನಿ ಅಂತ ದೃಪದ ಅಂದಿರ್ತದೆ ಸಣ್ಣ. ಆ ಸಣ್ಣ ವಯಸ್ಸಿನಲ್ಲಿರೋ ಮಾತನ್ನು ಇವನು ನಿಜವಾಗ್ಲೂ ಸೀರಿಯಸ್ಸಾಗಿ ತಗೊಂಡ್ಬಿಟ್ಟಿರ್ತಾನೆ ದ್ರೋಣ. ಒಡನೆಯೇ ಪತ್ನಿ ಪುತ್ರ ಸಮೇತನಾಗಿ ಪಾಂಚಾಲ ದೇಶಕ್ಕೆ ಪ್ರಯಾಣ ಮಾಡಿದೆನು. ಹಾದಿಯಲ್ಲಿ ನಡೆದು ಹೋಗುತ್ತಿರುವಾಗಲೇ ದೃಪದನು ಪಾಂಚಾಲ ರಾಜನಾಗಿರುವನೆಂಬ ಸುವಾರ್ತೆಯು ತಿಳಿಯಿತು. ನನ್ನ ಅದೃಷ್ಟಕ್ಕೆ ಪಾರವೇ ಇಲ್ಲವೆಂದು ಭಾವಿಸಿದೆನು. 10 ಯೋಜನೆಗಳನ್ನು ನಡೆದರೂ ಆಯಾಸಾದ ಅರಿವು ನನ್ನ ಗುಂಟಗಳಲ್ಲಿ ಆನಂದಾಧಿಕ್ಯದಿಂದ ಅರಮನೆಯನ್ನು ಸೇರಿ ರತ್ನ ಸಿಂಹಾಸನದಲ್ಲಿ ಕುಳಿತಿದ್ದ ನೆಚ್ಚಿನ ಗೆಳೆಯನ್ನು ನರಶ್ರೇಷ್ಠನೇ, ನನ್ನನ್ನು ನಿನ್ನ ಮಿತ್ರನೆಂದು ತಿಳಿ ಎಂದು ಹೇಳುತ್ತಾ ಮಿತ್ರಭಾವದಿಂದಲೇ ದೃಪದನ ಬಳಿಗೆ ಹೋದೆನು. ಆದರೆ ಆ ದುರಾಭಿಮಾನಿಯು ತುಂಬಿದ ಮಹಾಸಭೆಯಲ್ಲಿ ಅಗಾಧ ಪ್ರೇಮದಿಂದ ನಾನು ಮಿತ್ರ ಎಂದು ಕರೆದುದನ್ನು ಅಪಮಾನವಾಯಿತೆಂದೇ ಭಾವಿಸಿದನು. ಅವನು ನನ್ನನ್ನು ನೀಚ ಪುರುಷನಿಗೆ ಸಮಾನನೆಂದು ಭಾವಿಸಿ ಗಹಗಹಿಸಿ ನಗುತ್ತಾ ಹೇಳಿದನು, ಬ್ರಾಹ್ಮಣ, ನಿನ್ನ ಬುದ್ಧಿಯು ಹೆಚ್ಚು ಅಸಂಗತವೋ ಅಶುದ್ಧವೂ ಆಗಿದೆ. ಚಾಪಲ್ಯದಿಂದ ನೀನು ನನ್ನನ್ನು ಕುರಿತು ನಾನು ನಿನ್ನ ಸಖನು ಎಂದು ಹೇಳಿದ್ದೆ ಅಲ್ಲವೇ? ಮನುಷ್ಯನು ಜೀರ್ಣನಾಗಿ ಹೋಗುವಂತೆ ಕಾಲಕ್ರಮದಲ್ಲಿ ಮೈತ್ರಿಯು ಜೀರ್ಣವಾಗಿ ಹೋಗುತ್ತದೆ. ಹಿಂದೆ ಗುರುಕುಲದಲ್ಲಿದ್ದಾಗ ಇದ್ದ ಮೈತ್ರಿಯು ಈಗಿಲ್ಲ. ಈಗ ನಮ್ಮಿಬ್ಬರಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅದನ್ನು ನೀನೇ ಮನಗಾಣಬಹುದಾಗಿದೆ. ಶ್ರೋತ್ರಿಯನಿಗೂ ಅಶ್ರೋತ್ರಿಯನಿಗೂ ಮಹಾರಥಿನಿಗೂ ಕಾಳಾಳಿಗಳು ಮಿತ್ರತ್ವವಿರಲಾರದು. ಐಶ್ವರ್ಯ, ವಿದ್ಯೆ, ಸ್ಥಾನಮಾನಗಳು ಈ ಎಲ್ಲದರಲ್ಲಿಯೂ ಸಾಮ್ಯವಿದ್ದರೆ ಮಾತ್ರವೇ ಪರಸ್ಪರ ಮೈತ್ರಿಯು ಬೆಳೆಯುತ್ತದೆ. ಅಸಮಾನತೆ ಇದ್ದರೂ ಮಿತ್ರತ್ವವು ಉಂಟಾಗುವುದಿಲ್ಲ. ಮೇಲಾಗಿ ಮಿತ್ರತ್ವವು ಯಾವನ ಹೃದಯದಲ್ಲಿಯೂ ಯಾವನೊಬ್ಬನ ಮೇಲೆಯೂ ಶಾಶ್ವತವಾಗಿ ಉಳಿಯಲಾರದು. ಕಾಲ ಮತ್ತು ಕ್ರೋಧಗಳು ಮಿತ್ರತ್ವವನ್ನು ನಾಶ ಮಾಡುವವು. ಆದ್ದರಿಂದ ಕಳೆದು ಹೋದ ಮಿತ್ರತ್ವದಲ್ಲಿ ಭರವಸೆಯನ್ನಿಡಬೇಡ. ನಾವಿಬ್ಬರು ಮಿತ್ರರಾಗಿದ್ದೆವು ಎಂಬ ಭಾವನೆಯನ್ನು ನಿನ್ನ ಹೃದಯದಿಂದ ದೂರೀಕರಿಸು. ಗುರುಕುಲದಲ್ಲಿದ್ದಾಗ ಪರಸ್ಪರ ಪ್ರಯೋಜನವನ್ನು ಅವಲಂಬಿಸಿ ನಿನ್ನೊಡನೆ ಮೈತ್ರಿ ಇದ್ದಿತು. ಅಂದರೆ ಆವಾಗ ಆಟ ಆಡಲು, ಪಾಠ ಓದಲು, ಶಸ್ತ್ರಾಭ್ಯಾಸ ಮಾಡಲು ನಿನ್ನ ಜೊತೆ ನನಗೂ ನನ್ನ ಜೊತೆ ನಿನಗೂ ಬೇಕಾಗಿದ್ದಿತು. ಆವಾಗ ನಿನ್ನ ಅವಶ್ಯಕತೆ ಇತ್ತು, ಅದಕ್ಕೆ ಮಿತ್ರತೆ ಬಂತು. ಆಡ್ಯನಲ್ಲದವನು ಧನಿಕನಿಗೆ ಸ್ನೇಹಿತನಾಗುವುದಿಲ್ಲ. ವಿದ್ವಾಂಸನಿಗೂ ದಡ್ಡನಿಗೂ, ಶೂರನಿಗೂ ಹೇಡಿಗೂ ಮೈತ್ರಿ ಇರುವುದಿಲ್ಲ. ಹೀಗಿರುವಾಗ ಇಂದಿನ ಮೈತ್ರಿಯ ಮೇಲೆ ಭರವಸೆಯನ್ನೇ ಕಿಡುವೆ? ಮಂದಬುದ್ಧಿಯವನೇ, ಶ್ರೇಷ್ಠರಾದ ರಾಜರು ನಿನ್ನಂತಹ ನಿರ್ಧನರೊಡನೆ, ಶ್ರೀಯಿಂದ ವಿಹೀನರಾಗಿರುವವರೊಡನೆ ಖಂಡಿತವಾಗಿಯೂ ಮೈತ್ರಿಯನ್ನು ಬೆಳೆಸುವುದಿಲ್ಲ. ಇದಕ್ಕೆ 100% ಇದು. ನಾನು ಹಿಂದೆ ಹೇಳಿದಂತೆ ಅಶ್ರೋತ್ರಿಯನು ಶ್ರೋತ್ರಿಯನ, ರತಿಕನು ರತಿಕನಲ್ಲದವನ, ರಾಜನು ರಾಜನಲ್ಲದವನು ಸ್ನೇಹವನ್ನೆಂದಿಗೂ ಮಾಡುವುದಿಲ್ಲ. ರಾಜ್ಯದ ಸಲುವಾಗಿ ನಿನ್ನೊಡನೆ ನಾನು ಮಾಡಿದ ಪ್ರತಿಜ್ಞೆಯು ಸ್ಮರಣೆಯೂ ನನಗಿರುವುದಿಲ್ಲ. ರಾಜ್ಯನೇ ಕೊಟ್ಬಿಡ್ತೀನಿ ಅಂತ ಸಣ್ಣ ವಯಸ್ಸಿನ ಹೇಳಿದ್ನಲ್ಲ, ಅದು ನನಗೆ ಗೊತ್ತೇ, ನಾನು ಮರ್ತೋಗ್ಬಿಟ್ಟಿದ್ದೀನಿ, ಯಾವಾಗ ಹೇಳಿದೇನೋ ಗೊತ್ತಿಲ್ಲ ಅಂತ ಎಂದು ದೃಪದನು ಸ್ಪಷ್ಟವಾಗಿ ಹೇಳಿಬಿಟ್ಟನು. ರಾಜ್ಯವನ್ನು ಕೊಡದಿದ್ದರೂ ಮೈತ್ರಿಯಿಂದಿರದಿದ್ದರೂ ಚಿಂತೆ ಇಲ್ಲ. ನಿಮ್ಮಂತಹ ಧನುರ್ವೇದ ಪಾರಂಗತರನ್ನು ತನ್ನ ದೇಶದಲ್ಲಿರುವಂತೆಯಾದರೂ ಪ್ರಾರ್ಥಿಸಿಕೊಳ್ಳಲಿಲ್ಲವೇ ಎಂಬ ಭೀಷ್ಮನ ಮಾತಿಗೆ ದ್ರೋಣರು, ಹೌದು, ನೀನು ರಾಜ್ಯ ನಿನಗೆ ಕೊಡಲಿಲ್ಲ ಅಂದರೂ ನಿಮ್ಮದೇ ಒಂದು ಆಚಾರ್ಯರು ಪೋಸ್ಟ್ ಆದರೂ ಕೊಡಪ್ಪ ಅಂತ ನೀನು ಕೇಳ್ಬೋದಾಗಿತ್ತಲ್ಲ ದ್ರೋಣ ಅಂತ ಭೀಷ್ಮ ಅಂತಾನೆ. ಒಂದು ರಾತ್ರಿ ತಂಗಲು ಜಾಗವನ್ನು, ಒಂದು ಹೊತ್ತಿನ ಊಟವನ್ನು ಕೊಡಲು ದೃಪದ ಮಹಾರಾಜನು ಉದಾರತೆಯಿಂದ ಒಪ್ಪಿದನು. ಆ ಮಾತನ್ನು ಕೇಳಿದೊಡನೆ ಅಲ್ಲಿ ಅರ್ಧಕ್ಷಣವೂ ನಿಲ್ಲದೆ ಪತ್ನಿಯೊಡನೆ ಮಗನೊಡನೆ ಅಲ್ಲಿಂದ ಹೊರಟು ಬಿಟ್ಟೆನು. ಒಂದು ರಾತ್ರಿ
ಒಂದು ರಾತ್ರಿ ಮಲ್ಕೊಳ್ಳೋದಕ್ಕೆ ಜಾಗ ಕೊಟ್ಟನಂತೆ, ಒಂದು ಹೊತ್ತು ಊಟ ಮಾಡ್ಕೊಂಡು ಹೋಗ್ಬಿಡು ಅಂದ್ಬಿಟ್ಟು. ಆ ಮಾತು ಕೇಳಿದ ತಕ್ಷಣ ಕೋಪ ಬಂದ್ಬಿಟ್ಟಿದೆ ದ್ರೋಣನಿಗೆ. ಪತ್ನಿ ಅದು ಅವನು ದೃಪದ ಯೋಚನೆ ಮಾಡಬೇಕು, ಅಲ್ಲಿ ಹೆಂಡತಿ ಮಗು ಇದ್ದಾರೆ. ಯಾವತ್ತೇ ಆಗಲಿ ಸಣ್ಣ ಮಕ್ಕಳಿದ್ದಾಗ ಏನೇ ಜಗಳ ಇದ್ದಾಗ ಮಕ್ಕಳ ಮುಂದೆ ತಂದೆಯನ್ನು ಬೈಯೋದಾಗಲಿ ಹೊಡೆಯೋದಾಗಲಿ ಮಾಡಬಾರ್ದು. ಪಾಪ ಆ ಮಕ್ಕಳು ಎಷ್ಟು ನೋವು ತಿಂತಾರೆ. ಅದು ಹೆಂಡತಿ ಇದ್ದಾಗಲೂ ಅಷ್ಟೇ, ಗಂಡನನ್ನು ಹಂಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಇಲ್ಲದೇ ಇರೋ ಸಮಯದಲ್ಲಿ ಕೋಪ ಬಂದರೆ ಏನೋ ಸ್ವಲ್ಪ ಜಗಳ ಆಡಬೇಕು ಹೊರತು ಅದು ಕೂಡ ತಪ್ಪು ಮಾಡಿರ್ತಾನೆ. ಹೆಂಡತಿ ಮುಂದೆ ಅವಮಾನಿತ ಆದರೆ ಇನ್ನೂ ಭಯಂಕರ ಕೋಪ ಇರುತ್ತೆ. ಶೀಘ್ರವೇ ನೆರವೇರಿಸಲಿರುವ ಅವನಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಯೇ ತೀರುವನೆಂಬ ಪ್ರತಿಜ್ಞೆಯನ್ನು ನೆನೆಯುತ್ತಾ ಕುಶಲರಾದ ವಿದ್ಯಾರ್ಥಿಗಳನ್ನು ಅರಸುತ್ತಾ ಹಸ್ತಿನಾಪುರಕ್ಕೆ ಬಂದೆನು. ರಾಜಕುಮಾರರಿಗೆ ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಿಸಲು ನೀನು ಧನುರ್ವಿದ್ಯಾ ಪ್ರವೀಣರನ್ನು ಹುಡುಕುತ್ತಿರುವೆ ಎಂಬ ವಿಷಯವನ್ನು ತಿಳಿದೆನು. ಭೀಷ್ಮನು ಆಚಾರ್ಯರನ್ನು ಹುಡುಕ್ತಾ ಇದ್ದಾನನ್ನೋ ವಿಷಯವನ್ನು ತಿಳ್ಕೊಂಡಿರ್ತಾನೆ. ಈಗ ನಾನೇನು ಮಾಡಬೇಕಾಗಿದೆ ಎಂಬುದನ್ನು ಒಡನೆಯೇ ಹೇಳು ಭೀಷ್ಮ ಅಂತಾರೆ. ಆಚಾರ್ಯರೇ, ಇನ್ನು ಮುಂದೆ ಕುರುರಾಜರು ನಿಮ್ಮ ಅಧೀನರಾಗಿರುವರು. ಧನಸ್ಸನ್ನು ಹೊರತೆಗೆದು ಹೆದೆ ಏರಿಸಿ ಆ ಮಹಾವಿದ್ಯೆಯನ್ನು ಕುರುರಾಜಕುಮಾರರಿಗೆ ಬೋಧಿಸಿರಿ. ಕುರುರಾಜ್ಯದಲ್ಲಿರುವ ಸಕಲೈಶ್ವರ್ಯವೂ ನಿಮ್ಮದು. ನಿಮ್ಮನ್ನು ಸಕಲರೂ ಪೂಜಿಸುವರು. ನಿಮ್ಮ ಹೃದಯದಲ್ಲಿರುವ ಇಚ್ಛೆಯು ಒಡನೆಯೇ ಪೂರ್ಣವಾಗುವುದು. ನೀವು ನಮಗೆ ಸಿಕ್ಕಿರುವುದು ನಿಶ್ಚಯವಾಗಿಯೂ ಮಹಾಪುಣ್ಯವೇ ಸರಿ. ನೀವು ನನ್ನ ವಿಷಯದಲ್ಲಿಟ್ಟಿರುವ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರುವೆನು. ಇಂದು ನಿಮ್ಮನ್ನು ಪಡೆದು ನಾನು ನಿಶ್ಚಯವಾಗಿಯೂ ಧನ್ಯನು. ನಾನು ಮಾತ್ರವಲ್ಲ, ಕುರುವಂಶವೂ ಕುರುದೇಶವೂ ಧನ್ಯವಾಯಿತು. ಹೀಗೆಂದು ಹೇಳಿ ಭೀಷ್ಮನು ದ್ರೋಣರನ್ನು ಸಂತೈಸಿದನು. ಈಗ ಅಲ್ಲಿ ಪೋಷಿಸಿದ ಈಗ 131ನೇ ಅಧ್ಯಾಯದಲ್ಲಿ ದ್ರೋಣರಲ್ಲಿ ರಾಜಕುಮಾರರ ವಿದ್ಯಾಭ್ಯಾಸ, ಏಕಲವ್ಯನ ಗುರುಭಕ್ತಿ, ಶಿಷ್ಯರ ಪರೀಕ್ಷೆ, ಇವೆಲ್ಲವೂ ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.